ಬಾಬಾ ನನ್ನ ಬಾಬಾ ನನ್ನ ಬಾಬಾ ಒಂದೇ ಧ್ವನ್. ಈ ಸಮಯ ಎಂಥದ್ದಾಗಿದೆ, ಇಡೀ ಸಂಸಾರ ಮಲಗಿದೆ, ಇಡೀ ಸಂಸಾರ ಮಲಗಿದೆ. ಹೃದಯರಾಮನಾದ ಈಶ್ವರನು ಬ್ರಹ್ಮಾಂಡವನ್ನು ಬಿಟ್ಟು ಬ್ರಹ್ಮ ಮುಹೂರ್ತವಾದ ಈ ಸಮಯದಲ್ಲಿ ಬಂದಿದ್ದಾರೆ. ನನ್ನನ್ನೇ ಜಾಗೃತನನ್ನಾಗಿ ಮಾಡಿದ್ದಾರೆ, ನನ್ನ ಭಾಗ್ಯವನ್ನೇ ಬೆಳಗಲೆಂದು. ಹೃದಯೇಶ್ವರ ಪ್ರಾಣೇಶ್ವರ ಪರಮೇಶ್ವರ ಹೃದಯರಾಮ ಸೃಷ್ಟಿಯ ರಚಯಿತ ಬಂದಿದ್ದಾರೆ. ಹಾಗಾದರೆ ನಾನೆಷ್ಟರ ಮಟ್ಟಿಗೆ ಜಾಗೃತ ಅವಸ್ಥೆಗೆ ಬರಬೇಕು? ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿದ್ದೇನೆ. ಹೃದಯೇಶ್ವರ ಬಂದು ನನ್ನ ಅದೃಷ್ಟದ ಗೆರೆಯನ್ನು, ಭಾಗ್ಯದ ಗೆರೆಯನ್ನು ಎಳಿತಾ ಇದ್ದಾರೆ. ಪರಮಧಾಮದಿಂದ ಅವತರಿಸಿರುವ ಮಹಾಜ್ಯೋತಿ ಪರಮಜ್ಯೋತಿ ಶಿವ ಪರಮಾತ್ಮ ಈ ಸಮಯದಲ್ಲಿ ನಾವು ಮಕ್ಕಳ ಮುಂದೆ, ನಾವೆಲ್ಲ ಮಕ್ಕಳಿಗೆ ಅಶರೀರಿ ಭವದ ವರದಾನ ಕೊಟ್ಟು ನಮ್ಮೆಲ್ಲರನ್ನ ಬಿಂದುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ತಮ್ಮ ಸಮಾನ ಅವರ ಸಮಾನ ಮಾಡಿಕೊಳ್ತಾರೆ. ಮಾಡಿಕೊಂಡು ಸರ್ವ ವರದಾನಗಳಿಂದ ಭರ್ಪೂರ ಮಾಡ್ತಾರೆ. ಭರ್ಪೂರ ಮಾಡಿ ತೀವ್ರ ಪುರುಷಾರ್ಥಿಗಳನ್ನಾಗಿ ಮಾಡಿಸ್ತಾರೆ. ತೀವ್ರ ಪುರುಷಾರ್ಥಿಗಳನ್ನಾಗಿ ಮಾಡಿ ನಿರಂತರ ಯೋಗಿಗಳನ್ನಾಗಿ ಮಾಡಿಸ್ತಾರೆ. ನಿರಂತರ ಯೋಗಿಗಳನ್ನಾಗಿ ಮಾಡಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರು ಇಲ್ಲೆಂಬ ಧುನ್ನನ್ನು ನಮ್ಮ ಬುದ್ಧಿಯಲ್ಲಿ ತಂದು ಕೊಡ್ತಾರೆ. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಧುನ್ ಬಂದ ಮೇಲೆ ನ್ಯಾರಾವಸ್ಥೆ ಕಲಿತೀನಿ. ಪ್ಯಾರಾವಸ್ಥೆ, ನ್ಯಾರ ಪ್ಯಾರ, ದೇಹದ ಭಾನದಿಂದ ಮುಕ್ತ, ದೇಹದ ಲಗಾವಿನಿಂದ, ಭೂಮಿಯ ಲಗಾವಿನಿಂದ ಮುಕ್ತ, ಸರ್ವ ಬಂಧನಗಳಿಂದ ಮುಕ್ತ, ಸರ್ವ ಪರಮಾತ್ಮನ ವಿಶೇಷ ಮಗು. ಆ ಪರಮೇಶ್ವರನಲ್ಲಿ ಸರ್ವ ಸಂಬಂಧಗಳನ್ನು ನೋಡುತ್ತಾ ಇರುವಂತಹ ಶ್ರೇಷ್ಠ ಅತಿಶ್ರೇಷ್ಠ ಮಗು ನಾನು. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ನನ್ನನ್ನೇ ಹಗೂರನನ್ನಾಗಿ ಮಾಡಲು ಈಶ್ವರ, ನನ್ನ ಭಾಗ್ಯದ ಗೆರೆಯನ್ನೇ ಎಳೆಯಲು ಪರಮಾತ್ಮ ಬ್ರಹ್ಮಾಂಡವನ್ನು ಬಿಟ್ಟು ಬಂದಿದ್ದಾರೆ. ಕೋಟಿಯಲ್ಲಿ ಕೆಲವರು ಮಾತ್ರ ಈ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಆ ಕೋಟಿಯಲ್ಲಿ ಕೆಲವರು ಈ ಸಮಯಕ್ಕೆ ನಾವಾಗಿದ್ದೇವೆ. ಕೋಟ್ಯಾನು ಕೋಟಿ ಆತ್ಮಗಳಲ್ಲಿ ನಾವುಗಳಾಗಿದ್ದೇವೆ. ಅದೃಷ್ಟವಂತ ಆತ್ಮ. ನಮ್ಮ ಭಾಗ್ಯವನ್ನು ಡೈರೆಕ್ಟ್ ಈಶ್ವರ ಬೆಳಗಿಸುತ್ತಿದ್ದಾರೆ. ಡೈರೆಕ್ಟ್ ಈಶ್ವರನಿಂದ ಬೆಳಗುತ್ತಿರುವ ಭಾಗ್ಯದ ನಕ್ಷತ್ರ ನಾನು ಆತ್ಮನಾಗಿದ್ದೆ. ಹೃದಯರಾಮ ಹೃದಯೇಶ್ವರ ತನ್ನ ಹೃದಯದಲ್ಲಿ ನಮ್ಮೆಲ್ಲರನ್ನೂ ಇಟ್ಟುಕೊಂಡು ಕಾಪಾಡುತ್ತಿದ್ದಾರೆ. ಹೃದಯರಾಮ ಕೋಟ್ಯಾನು ಕೋಟಿ ಆತ್ಮಗಳು, ಇಡೀ ಸಂಸಾರ ಕಂಪ್ಲೀಟ್ 800 ಕೋಟಿ ಆತ್ಮ ಸಂಸಾರ. ಎಲ್ಲ ಆತ್ಮಗಳು ಈ ಸಮಯದಲ್ಲಿ ಓಂ ಶಾಂತಿ. ಆದರೆ ಪರಮಾತ್ಮ ಕೆಲವು ಮಕ್ಕಳನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ಟಚಿಂಗನ್ನು ಕೊಟ್ಟು ಆ ಟಚಿಂಗ್ ಪವರ್, ಕ್ಯಾಚಿಂಗ್ ಪವರ್ ನಾನಾತ್ಮನಲ್ಲಿ ಗುರುತಿಸುವ ತಾಕತ್ತನ್ನು ತುಂಬಿ ಈಶ್ವರ ಪರಮಾತ್ಮ ಸರ್ವ ವರದಾನಗಳಿಂದ ಭರ್ಪೂರ ಮಾಡ್ತಾರೆ. ಸರ್ವ ಖಜಾನೆಗಳಿಂದ ಭರ್ಪೂರ ಮಾಡ್ತಾರೆ. ಖಜಾನೆಗಳನ್ನು, ಗುಣಗಳನ್ನು, ಶಕ್ತಿಗಳನ್ನು, ಜ್ಞಾನದ ಖಜಾನೆಯನ್ನು ಭರ್ಪೂರ ಮಾಡಿಕೊಳ್ಳುವಂತಹ ಸಮಯ, ಜೋಳಿಗೆಯನ್ನು ತುಂಬಿಕೊಳ್ಳುವಂತಹ ಸಮಯ. ಸರ್ವೇಶ್ವರನಾದ ಈಶ್ವರ ಪರಮಧಾಮದಿಂದ ಅವತರಿಸಿ ಈ ಬ್ರಹ್ಮ ಮುಹೂರ್ತದಲ್ಲಿ ನನ್ನ ಭಾಗ್ಯದ ಗೆರೆಯನ್ನು ಎಳಿತಾ ಇದ್ದಾರೆ. ಅದೃಷ್ಟದ ಗೆರೆಯನ್ನು ಎಳಿತಾ ಇದ್ದಾರೆ. ನನ್ನ ಮಸ್ತಕದಲ್ಲಿ ಅನುಭವ ಮಾಡ್ತಾ ಕುಳಿತಿದ್ದೇನೆ.
ಹೃದಯೇಶ್ವರನಿಂದ ಅದೃಷ್ಟದ ಗೆರೆಯನ್ನು ಎಳೆಸಿಕೊಳ್ಳುತ್ತಿದ್ದೇವೆ, ಭಾಗ್ಯದ ಗೆರೆಯನ್ನು ಎಳೆಸಿಕೊಳ್ತಾ ಇದ್ದೇವೆ. ಹೃದಯೇಶ್ವರ ಪರಮೇಶ್ವರ ಬಂದಿದ್ದಾರೆ, ಜಾಗೃತರನ್ನಾಗಿ ಮಾಡಿದ್ದಾರೆ. ಕೋಟ್ಯಾನು ಕೋಟಿ ಆತ್ಮಗಳಿದ್ರೂ ಪರಮಾತ್ಮನ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ, ನನ್ನ ಮೇಲೆ ಬಿದ್ದಿದೆ ಪರಮೇಶ್ವರ ದೃಷ್ಟಿ. ಹಾಗಾದರೆ ನನ್ನ ಭಾಗ್ಯವನ್ನು ಬೆಳಗಲೆಂದೇ ಆ ಈಶ್ವರ ಪರಮಧಾಮವನ್ನು ಬಿಟ್ಟು ಬಂದಿದ್ದಾರೆ. ವಾಹನನ ಭಾಗ್ಯ, ವಾಹನನ ಭಾಗ್ಯ, ವಾಹನನ ಭಾಗ್ಯ, ವಾಹನನ ಭಾಗ್ಯ. ವಾಹ ನನ್ನ ಬ್ರಾಹ್ಮಣ ಪರಿವಾರ, ವಾಹ ವಾಹ ಪರಮಾತ್ಮ, ವಾಹ ವಾಹ ಮೃತ್ವೇಲ, ವಾಹ ವಾಹ ದಿವ್ಯ ದೃಷ್ಟಿ, ವಾಹ ಪರಮಾತ್ಮನ ಸಮೀಪದ ರಚನೆಗಳಲ್ಲಿ ಕೆಲವು ಮಕ್ಕಳು ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಹೃದಯೇಶ್ವರನನ್ನ ಸತ್ಯ ಹೃದಯದಿಂದ ನೆನಪು ಮಾಡುತ್ತಿದ್ದೇವೆ. ನಾವೆಲ್ಲರೂ ಅವತರಿತ ಆತ್ಮಗಳು. ಆತ ಪರಮೇಶ್ವರನು ಅವತರಿಸಿರುವಂತಹ ಗೋಲ್ಡನ್ ಗೆಸ್ಟ್ ಆಗಿದ್ದಾರೆ. ನಾನಾತ್ಮನು ಈ ಭೂಮಿಯ ಮೇಲೆ ಕಲಿಯುಗದ ಅಂತ್ಯದಲ್ಲಿ ಸಂಗಮದಲ್ಲಿ ಈಶ್ವರನ ಪಾಲನೆಯಲ್ಲಿ ಫಲೀಭೂತ ಆಗುತ್ತಿರುವಂತಹ ಗೆಸ್ಟ್ ಆಗಿದ್ದೇನೆ. ಆತ ಗೋಲ್ಡನ್ ಗೆಸ್ಟ್, ನಾನು ಆತ್ಮ ಗೆಸ್ಟ್ ಆಗಿದ್ದೇನೆ. ಶರೀರದಲ್ಲಿ ಕರ್ಮ ಇಂದ್ರಿಯಗಳಿಗೆ ಮಾಲೀಕನಾಗಿ ಕುಳಿತುಕೊಂಡಿದ್ದೇನೆ. ಮುಗುಳ್ನಗ್ತಾ ಇದೆ. ಹಣೆಯ ಮಧ್ಯದಲ್ಲಿ ನಾನೊಂದು ದಿವ್ಯ ಚೇತನವಾಗಿದ್ದೇನೆ, ಚೈತನ್ಯ ಶಕ್ತಿಯಾಗಿದ್ದೇನೆ, ಎನರ್ಜಿ ಆಗಿದ್ದೇನೆ, ಪವರ್ ಆಗಿದ್ದೇನೆ, ಚೈತನ್ಯ ಶಕ್ತಿ ಆಗಿದ್ದೇನೆ. ಪರಮಾತ್ಮ ಪವಿತ್ರತೆಯ ಸಾಗರನಿಂದ ಪವಿತ್ರತೆಯ ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೇನೆ ನಿರಂತರ. ಬನ್ನಿ, ಹಿಸ್ಟರಿ ಹಾಲಿಗೆ ಬಂದಿದ್ದೇವೆ. ಬಾಪ್ ದಾದಾರವರಿದ್ದಾರೆ. ಬಾಪ್ ದಾದಾರವರ ನಯನದಿಂದ ಪವಿತ್ರತೆಯ ಶಕ್ತಿ ಎಲ್ಲ ಪೂರ್ವಜರು ಇಮರ್ಜ್ ಆಗಿ ಪವಿತ್ರತೆಯ ಶಕ್ತಿಯಿಂದ ಭರ್ಪೂರ ಮಾಡುತ್ತಿದ್ದಾರೆ. ನನ್ನ ನಯನದಲ್ಲಿ ನಿರಂತರ ಕರೆಂಟ್ ಹರಡುತ್ತಿದೆ. ಹೃದಯ ರಾಮ ತುಂಬಿರುವ ಕರೆಂಟ್ ನನ್ನ ನಯನದಲ್ಲಿ ಹೃದಯ ರಾಮ ತುಂಬಿರುವ ಕರೆಂಟ್, ಪರಮಾತ್ಮ ಕರೆಂಟ್. ಪರಮಾತ್ಮ ಬಂದಿದ್ದಾರೆ. ಜಾಗೃತ ಅವಸ್ಥೆಯಲ್ಲಿದ್ದೇವೆ ನಾವೆಲ್ಲರೂ. ಸ್ಥೂಲ ಕಣ್ಣುಗಳು ಓಪನ್ ಇದೆ. ಹೃದಯ ರಾಮ ಪರಮಾತ್ಮ ಈ ಸಮಯದಲ್ಲಿ ತನ್ನಗೆ ಬೇಕಾಗಿರುವ ಎಲ್ಲ ಮಕ್ಕಳನ್ನು, ಪಾಕೆಟ್ ಡೈರಿಯಲ್ಲಿರುವ ಎಲ್ಲ ಮುದ್ದಾದ ಮಕ್ಕಳನ್ನು ಮಾತ್ರ ಜಾಗೃತನನ್ನಾಗಿ ಮಾಡ್ತಾರೆ. ನಾನು ಜಾಗೃತ ಆಗಿದ್ದೇನೆ ಅಂದರೆ ನನ್ನ ಭಾಗ್ಯ ಬೆಳಗುತ್ತಿದೆ. ಪ್ರತಿ ಕಾರ್ಯದಲ್ಲಿ ಸಫಲತೆಯನ್ನು ಹೊಂದುವ ಸಮಯ ಬಂದಿದೆ. ಏನೆಲ್ಲ ಆಗಿದೆ ಎಲ್ಲದೂ ಒಳ್ಳೆಯದಕ್ಕಾಗಿದೆ. ಏನೆಲ್ಲ ಆಗಬೇಕಾಗಿದೆ ಎಲ್ಲ ಒಳ್ಳೆಯದೇ ಆಗೋದಿದೆ. ಆಗಬೇಕಾಗಿರೋದು ಒಳ್ಳೆಯದು, ಆಗಿರೋದು ಒಳ್ಳೆಯದು, ಆಗಿತ್ತಲ್ಲ ಎಲ್ಲ ಒಳ್ಳೆಯದಾಗಿದೆ. ಈಶ್ವರನ ಪಾಲನೆಯಲ್ಲಿ ಫಲೀಭೂತ ಆಗ್ತಾ ಇದ್ದೇನೆ. ಕಲ್ಪಕ್ಕೂ ಸಿದ್ಧವಾಗಿದೆ. ಈಶ್ವರನ ಸಮ್ಮುಖದಲ್ಲಿ ಹೇಗೆ ಕುಳಿತುಕೊಂಡು ಅವರಿಂದ ನಿರಂತರ ಶಕ್ತಿಯನ್ನು ಪಡೆದುಕೊಳ್ಳುವ ಅಭ್ಯಾಸವಂತೂ ಕಲ್ಪಕ್ಕೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಪರಮಾತ್ಮ. ಡ್ರಾಮಾ ಕಲ್ಯಾಣಕಾರಿ ಡ್ರಾಮಾ. ಹೃದಯೇಶ್ವರನ ಹೃದಯ ಸಿಂಹಾಸನಾಧಿಕಾರಿಯಾಗಿ ಕುಳಿತುಕೊಂಡಿದ್ದೇವೆ. ಏನೇ ಸಂಕಲ್ಪವಿದ್ರೂ ಸಿದ್ಧಿ ಮಾಡಿಕೊಳ್ಳುವ ಸಮಯವಿದು, ಸಿದ್ಧಿಯಾಗುವ ಸಮಯವಿದು. ಬ್ರಹ್ಮ ಮುಹೂರ್ತಂ. ಬ್ರಹ್ಮಾಂಡದ ಮಾಲೀಕ ಪರಮಾತ್ಮ.
ಗೋಲ್ಡನ್ ಗೆಸ್ಟ್ ಆಗಿ ಅವತರಿಸಿದ್ದಾರೆ. ಅವರು ಗೋಲ್ಡನ್ ಗೆಸ್ಟ್ ಆದರೆ ನಾವು ನಾರ್ಮಲ್ ಗೆಸ್ಟ್. ಅವರು ಅವತರಿಸಿದ್ದಾರೆ, ನಾನು ಅವತರಿಸಿದ್ದೇನೆ. ನಾನಾತ್ಮ ಬಿಂದು ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್. ಬಿಂದು ಬಿಂದು ಜ್ಯೋತಿ ಜ್ಯೋತಿ ಜ್ಯೋತಿ. ಬಿಂದು 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 ಎಂಬ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಬಿಂದು 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 ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನೊಂದು ಎನರ್ಜಿ ಆಗಿದ್ದೇನೆ. ಪರಮಾತ್ಮನು ಬ್ರಹ್ಮಾಂಡವನ್ನು ಬಿಟ್ಟು ಈ ಸಮಯದಲ್ಲಿ ಬಂದು ನನ್ನನ್ನೆಬ್ಬಿಸಿದ್ದಾರೆ. ಅಂದರೆ ಏನೋ ಭಾಗ್ಯ ಬೆಳಗಲು ಪ್ರಾರಂಭವಾಗಿದೆ. ಸುಖ ನೆಮ್ಮದಿಯ ದಿನಗಳು ಬರುತ್ತಿವೆ. ಈಶ್ವರನ ಸಾಕ್ಷಿ ಸ್ವಯಂ ಈಶ್ವರ ಬಂದು ಭಾಗ್ಯವನ್ನು ಬೆಳಗಿಸಿದ ಮೇಲೆ ಯಾರು ತಡೀಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಆ ನಿಶ್ಚಯದಲ್ಲಿ ನಾವೆಲ್ಲರೂ ಇದ್ದೇವೆ. ಈಶ್ವರ ಬರ್ತಾನೆ, ರಾಮ ಬರ್ತಾನೆ, ರಾಮ ಬರ್ತಾನೆ, ರಾಮ ಬರ್ತಾನೆ. ನಾವೆಲ್ಲ ಸೀತೆಯರು. ರಾಮ ಬರ್ತಾನೆ, ರಾಮ ಬರ್ತಾನೆ, ರಾಮ ಬರ್ತಾನೆ. ರಾಮ ಬಂದು ಬಿಟ್ಟಿದ್ದಾನೆ. ಹೃದಯ ರಾಮ ಬಂದಿದ್ದಾನೆ. ನಮ್ಮೆಲ್ಲರನ್ನ ರಾವಣನ ಪ್ರಪಂಚದಿಂದ ಬಿಡುಗಡೆ ಮಾಡಿಕೊಂಡು ಸುಖಧಾಮಕ್ಕೆ ಕರೆದೊಯ್ತಾರೆ ನಮ್ಮಪ್ಪವರು. ಹೃದಯರಾಮ ಶಿವಬಾಬಾ ಬಂದಿದ್ದಾರೆ ಬಂದಿದ್ದಾರೆ. ಇಡೀ ಸಂಸಾರ ಮಲಗಿರುವಾಗ ಆತನ ದೃಷ್ಟಿ ನನ್ನ ಮೇಲೆ. ನಾನೆಷ್ಟು ಸೌಭಾಗ್ಯಶಾಲಿಯಾಗಿದ್ದೇನೆ. ಪದಂ ಭಾಗ್ಯಶಾಲಿಯಾಗಿದ್ದೇನೆ. ನಾನು ಗೆಸ್ಟ್ ಆಗಿದ್ದೇನೆ. ನಾನು ಮೆಹಮಾನ್ ಆಗಿದ್ದೇನೆ. ಅತಿಥಿ ಆಗಿದ್ದೇನೆ. ಈ ಶರೀರದಲ್ಲಿ ಅತಿಥಿ ಆಗಿದ್ದೇನೆ. ಆದರೆ ನಾನು ಆತ್ಮನಿಗೆ ವಿಚಿತ್ರವಾದ ಬೆಲೆ ಏನಪ್ಪ, ಆ ಹೃದಯೇಶ್ವರ ನನ್ನನ್ನು ಬೆನ್ನತ್ತಿದ್ದಾನೆ. ತನ್ನ ಸಮಾನವನ್ನಾಗಿ ಮಾಡಿಕೊಳ್ತಾ ಇದ್ದಾನೆ. ಹಾಗಾದರೆ ನನ್ನಷ್ಟು ಬಲವಂತರು ಬೇರೆ ಯಾರು ಇಲ್ಲ. ಬಲವಾನ್ ಕೊಯ್ ನಹಿ. ಬಾಬಾ 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 ಹೃದಯದಿಂದ, ಹೃದಯಾಳದಿಂದ ಬಾಬಾ 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 ಬಾಬಾ. ಓಂ ಅಂದರೆ ನಾನಾತ್ಮ ಶಾಂತಿ, ಎಂದರೆ ನಾನಾತ್ಮ ಶಾಂತ ಸ್ವರೂಪದಲ್ಲಿರುವಂಥ ಆತ್ಮ ಅಂತ. ಹೃದಯೇಶ್ವರ ನಾವೆಲ್ಲರೂ ಹಿಸ್ಟ್ರಿ ಹಾಲಲ್ಲಿ ಬಾಪ್ದಾದಾರವರಿಂದ ಮಸ್ತಕಕ್ಕೆ ವಿಜಯೀ ಭವದ ತಿಲಕವನ್ನು ಪಡೆದುಕೊಳ್ಳುತ್ತಿದ್ದೇವೆ. ವಿಜಯೀ ಭವ, ವಿಜಯೀ ಭವ, ಯೋಗಿ ಭವ, ಪವಿತ್ರ ಆತ್ಮ ಭವ, ನಿರೋಗಿ ಆತ್ಮ ಭವ. ಅನುಭವದಲ್ಲಿ ಬನ್ನಿ. ಹೃದಯೇಶ್ವರ ಗೋಲ್ಡನ್ ಗೆಸ್ಟ್ ಆಗಿ ಬಂದಿದ್ದಾರೆ. ಬ್ರಹ್ಮ ಮುಹೂರ್ತದಲ್ಲಿ ತನಗೆ ಬೇಕಾದವ್ರನ್ನ ಮಾತ್ರ ಜಾಗೃತ ಮಾಡ್ತಾನೆ ಅಪ್ಪಾಜಿ. ತನ್ನ ಪಾಕೆಟ್ ಡೈರಿಯಲ್ಲಿರೋರನ್ನ ಮಾತ್ರ ಜಾಗೃತ ಮಾಡಿದ್ದಾನೆ ಪರಮಾತ್ಮ. ಹಾಗಾದರೆ ನಾವೆಲ್ಲರೂ ಪರಮಾತ್ಮನ ಪಾಕೆಟ್ ಡೈರಿಯಲ್ಲಿರುವಂತಹ ಸತ್ಯ ಸತ್ಯ ಸೇವಾದಾರಿಗಳಾಗಿದ್ದೇವೆ. ಹೃದಯರಾಮನ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇವೆ. ಪರಮೇಶ್ವರನ ವರದಾನಿ ಹಸ್ತ ನನ್ನ ಮಸ್ತಕದ ಮೇಲಿದೆ. ಅಪ್ಪಾಜಿಯ ವರದಾನಿ ಹಸ್ತ ನನ್ನ ತಲೆಯ ಮೇಲೆ. ನಮ್ಮ ಮನೆಗೆ ಹೋಗ್ತೇವೆ. ಗೋಲ್ಡನ್ ಗೆಸ್ಟ್ ಆಗಿ ಅಪ್ಪಾಜಿ ಬಂದಿದ್ದಾರೆ.
ರಾಮ ನನ್ನ ಸಮ್ಮುಖದಲ್ಲಿ ಬಂದು ನನ್ನನ್ನೇ ನೋಡ್ತಾ ಕುಳಿತುಕೊಂಡಿದ್ದೆ. ನನ್ನ ಕಣ್ಣುಗಳು, ಸ್ಥೂಲ ಕಣ್ಣುಗಳು ತುಗುಡಿಸ್ತಾ ಇದ್ದವಾ ಅಥವಾ ಅವನನ್ನೇ ನೋಡ್ತಾ ಇದ್ದವ? ಚೆಕ್ ಮಾಡ್ತಾ ಇದ್ದಾನೆ ರಾಮ. ನಾವೆಲ್ಲ ಸ್ಥಿತಿಯರ ಕಣ್ಣೆಲ್ಲಿ ಹೋಗ್ತಾ ಇದೆ? ಆಂಕಿತು ದೋಖಾನ ಇದೆತಾ? ಕಣ್ಣುಗಳೇನು ಮೋಸ ಮಾಡ್ತಾ ಇಲ್ಲ ತಾನೆ? ಕಣ್ಣುಗಳು ಮೋಸ ಹೋಗಬಾರ್ದಲ್ಲ ಮಕ್ಕಳೇ. ಕಣ್ಣುಗಳಲ್ಲಿ ಪರಮಾತ್ಮ ಪವಿತ್ರತೆಯ ಶಕ್ತಿ ತುಂಬುತ್ತಾ ಇದೆ. ಕಣ್ಣುಗಳು ಸಂಪೂರ್ಣ ಪವಿತ್ರಗೊಳ್ಳುತ್ತಿವೆ, ಶೀತಲವಾಗುತ್ತಿವೆ. ನಯನಗಳಲ್ಲಿ ಪರಮಾತ್ಮ ಪವಿತ್ರತೆಯ ಶಕ್ತಿ ತುಂಬಿ 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 ಗೋಲ್ಡನ್ ಗೆಸ್ಟ್ ನಮ್ಮ ಅಪ್ಪಾಜಿ ಅತ್ಯಂತ ಸಮೀಪದಿಂದ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಸರ್ವ ವರದಾನಗಳಿಂದ ಭರ್ಪೂರ ಮನೈಚ್ಛಿತ ವರದಾನವನ್ನು ಕೇಳ್ರಿ ಮಕ್ಕಳೇ. ತಥಾಸ್ತು. ಪ್ರಾಕ್ಟಿಕಲ್ ತಥಾಸ್ತು. ಈ ಸಮಯದಲ್ಲಿ ನಾನು ಬೋಲಾ ಭಂಡಾರಿ ಭರ್ಭರ್ಕರ್ 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 ದೇವುಂಗಾ ಗ್ಯಾರಂಟಿ. ಬೋಲೆ ಭಂಡಾರಿ ಎಲ್ಲ ಮುಗ್ಧ ಮಕ್ಕಳಿಗೆ ಏನು ಬೇಕು ಎಲ್ಲವನ್ನು ತುಂಬುತ್ತಾ ಇದ್ದಾರೆ. ಶಕ್ತಿಯ ಕಿರಣಗಳು ಬೇಕು, ಶಾಂತಿಯ ಕಿರಣಗಳು ಬೇಕು, ಪವಿತ್ರತೆಯ ಕಿರಣಗಳು ಬೇಕು. ಪಡೆದುಕೋ ಮಗು, ಪಡೆದುಕೊಳ್ತಾ ಇದ್ದೇವೆ. ಹೆಜ್ಜೆ ಹೆಜ್ಜೆಯಲ್ಲಿ ಈಶ್ವರನ ಪರಮಾತ್ಮನ ಸಮೀಪದ ರಚನೆಗಳು ನಾವು ಪುಟಾಣಿ ಫರಿಸ್ತಗಳಾಗಿ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ನಿಂತುಕೊಳ್ತಾ ಇದ್ದ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ಉಮ್ಮಂಗ ಉತ್ಸಾಹದ ಸದಾ ಸ್ನೇಹದ ಗೆರೆಯನ್ನ, ಅದೃಷ್ಟದ ಗೆರೆಯನ್ನ ಪರಮಾತ್ಮ ನೋಡ್ತಾ ಇದ್ದಾರೆ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ. ಅನುಭವ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಬ್ರಹ್ಮಾಂಡವನ್ನು ಬಿಟ್ಟು ಬಂದಿರುವ ಬ್ರಹ್ಮಾಂಡವನ್ನು ಬಿಟ್ಟು ಬಂದಿರುವಂತಹ ಪರಮಾತ್ಮ ಬಾಪ್ ದಾದ ನಾವೆಷ್ಟು ಭಾಗ್ಯಶಾಲಿಯಾಗಿರ್ಬೋದು. ಪದಮ ಪದಂ ಪದಮ ಪದಂ ಪದಮ ಪದಂ ಪದಮ ಪದಂ ಪದಮ ಪದಂ ಪದಮ ಪದಂ ಭಾಗ್ಯಶಾಲಿ 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 ಭಾಗ್ಯಶಾಲಿ. ಡೈರೆಕ್ಟ್ ಈಶ್ವರ ಬಂದು ಹಂಚುತ್ತಾ ಇದ್ದಾರೆ. ಮನ ಇಚ್ಛಿತ ವರದಾನವನ್ನು ಪಡೆದುಕೋ ಮಗು. ಎಷ್ಟು ಬೇಕು, ಏನು ಬೇಕು ಪಡೆದುಕೋ 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 ಪಡೆದುಕೋ. ಗ್ಯಾರಂಟಿ 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 ತುಂಬುತ್ತಾ ಇದ್ದಾರೆ. ಏನೇನು ಬೇಕು ಸಂಕಲ್ಪ ಎಲ್ಲ ಹೊರ ಹಾಕಿ. ಇವಾಗ ಈ ಸಮಯದಲ್ಲಿ ಹೊರಗಡೆ ಹಾಕಿ. ಏನೇನು ಸಂಕಲ್ಪಗಳಿದೆ, ಯಾವ್ಯಾವ ಸಂಕಲ್ಪದಲ್ಲಿ ಸಿದ್ಧಿ ಆಗ್ತಾ ಇಲ್ಲ, ಬಹಳ ವರ್ಷದಿಂದ ಕಾಯ್ತಾ ಇದ್ವಿ ಈ ಸಂಕಲ್ಪಕ್ಕಾಗಿ. ಈ ಸಂಕಲ್ಪವನ್ನು ಈಶ್ವರನ ಸಮ್ಮುಖದಲ್ಲಿ ಸಮಾಪ್ತಿ. ಅರ್ಥಾತ್ ಆ ಸಂಕಲ್ಪ ಈಶ್ವರನ ರೆಸ್ಪಾನ್ಸಿಬಿಲಿಟಿಗೆ ಕೊಟ್ಬಿಡೋಣ. ಜವಾಬ್ದಾರಿ ಅವನದು, ಧೈರ್ಯದ ಹೆಜ್ಜೆ ನನ್ನದು. ಜವಾಬ್ದಾರಿ ಅವನದು, ಧೈರ್ಯದ ಹೆಜ್ಜೆ ನನ್ನದು. ಜವಾಬ್ದಾರಿ ಅವನದು ಕೊಟ್ಬಿಡ್ತಾ ಇದ್ದೀವಾ? ವೆರಿ ಗುಡ್, ವೆರಿ ಗುಡ್. ನನ್ನ ಅದೃಷ್ಟದ ಗೆರೆಯನ್ನು ಎಳೆಯಲು ಬಂದಿದ್ದೀರಾ? ಪರಮಧಾಮವನ್ನು ಬಿಟ್ಟು ಬಂದಿದ್ದೀರಾ? ನಾನು ಬರ್ತೀನಪ್ಪಾಜಿ ಎಂದು ಪರಮಾತ್ಮನಿಗೆ ಬಹಳ ಹೃದಯ ಆಳದ ಮಾತನ್ನು, ಎಲ್ಲ ಶಕ್ತಿಯನ್ನು ಬಲೆ ಪಡಿತಾ ಇದ್ದೀವಿ. ಆದರೆ ಹೃದಯೇಶ್ವರ ಎಲ್ಲಿರ್ತಾನೆ ಅಲ್ಲಿ ಹೋಗಬೇಕು ಅಂತ ಅವರ ಜೊತೆಗೆ ಬಿಂದು ಆಗಿ ಕಂಬೈಂಡ್ ಆಗಿ ಹೊರಟಿದ್ದೇವೆ. ಪರಮಧಾಮ ಜ್ಞಾನ ಸೂರ್ಯನ ಫ್ರೆಂಡ್ಸ್, ಮಾಸ್ಟರ್ ಜ್ಞಾನ ಸೂರ್ಯರಾಗಿದ್ದೇವೆ. ಸರ್ವಶಕ್ತಿವಂತನ ಸಂತಾನರು, ಮಾಸ್ಟರ್
ಸರ್ವಶಕ್ತಿವಂತರು. ಪರಮಾತ್ಮ ಬ್ರಹ್ಮಾಂಡವನ್ನು ಬಿಟ್ಟು ಬಂದಿದ್ದಾರೆ ನಮಗೋಸ್ಕರ. ಬ್ರಹ್ಮ ಮುಹೂರ್ತವಿದು, ಇಡೀ ಸಂಸಾರ ಮಲಗಿದೆ. ಈಶ್ವರನ ಸಾನ್ನಿಧ್ಯದಲ್ಲಿ ಸಮ್ಮುಖದಲ್ಲಿ ನಾನಾತ್ಮ ಇದ್ದೇನೆ. ಪದಮ ಪದಂ ಪದಮ ಪದಂ ಪದಮ ಪದಂ ಭಾಗ್ಯಶಾಲಿ ಆತ್ಮ. ಪಾಪ ನೋಡ್ತಾ ಇದ್ದಾರೆ, ಜಾಗೃತ ಅವಸ್ಥೆಯಲ್ಲಿರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪರಮಧಾಮ ನಿವಾಸಿಯಾಗಿ ಬಿಂದು ಬಾಬರವರ ಜೊತೆಗೆ ಅಪ್ಪಾಜಿಯ ಹತ್ತಿರ ಸಮೀಪದಲ್ಲಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡು ಕುಳಿತುಕೊಂಡಿದ್ದೇನೆ. ಸಪ್ತಗುಣಿ ಸ್ವರೂಪದಲ್ಲಿ, ಸಪ್ತಗುಣಿ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ, ಪ್ರಾಕ್ಟಿಕಲ್ ನನಾತ್ಮನ ಒರಿಜಿನಲ್ ಗುಣಗಳು, ನನಾತ್ಮನ ಒರಿಜಿನಲ್ ಗುಣಗಳು. ಸ್ವಧರ್ಮವೇ ಶಾಂತಿ, ಸ್ವಧರ್ಮವೇ ಪವಿತ್ರತೆ. ಅತ್ಯಂತ ಸಮೀಪದ ರಚನೆಗಳು ನಾವಾಗಿದ್ದೇವೆ. ಇಡೀ ಸಂಸಾರ ಮಲಗಿರುವಾಗ ನಮ್ಮನ್ನೇ ಬಂದು ಯಾಕೆ ಎಬ್ಬಿಸಿದ್ದಾರೆ ಇವರು? ಪರಮಾತ್ಮ ಅಪ್ಪಾಜಿ ಈ ವಿಶ್ವಕ್ಕೆ ಮಾಲೀಕ ಪರಮಾತ್ಮ ಸರ್ವೇಶ್ವರ ಸೋಮೇಶ್ವರ ಸೋಮರಸವನ್ನು ಕುಡಿಸಲು ಬಂದಿದ್ದಾರೆ. ಪರಮಾತ್ಮ ದುಃಖ ಹರಿದು ಸುಖವನ್ನು ಕೊಡಲು ಬಂದಿದ್ದಾರೆ. ದುಃಖಹರ್ತ ಸುಖಕರ್ತನಾಗಿದ್ದೇನೆ. ಸೂಕ್ಷ್ಮವತನದಲ್ಲಿ ಬನ್ನಿ ಮರಳಿ. ಸೂಕ್ಷ್ಮವತನದಲ್ಲಿ ಬಾಪ್ ದಾದ ನಮ್ಮೆಲ್ಲರನ್ನ ಸಮೀಪದಲ್ಲಿ ನೋಡ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಅಗ್ನಿ ಪರಮಾತ್ಮ ನಯನದಲ್ಲೊಂದು ಅಗ್ನಿಯ ಶಾಖನಾತ್ಮ ಫರಿಸ್ತೆಗೆ ತಾಕುತ್ತಿದೆ. ಪರಮಾತ್ಮ ಶಕ್ತಿ, ಸರ್ವಶಕ್ತಿವಂತನ ಸಂತಾನ, ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ನಾವೆಲ್ಲರೂ. ಪರಮೇಶ್ವರ ಅವತರಿಸಿದ್ದಾರೆ, ನಾವು ಅವತಾರ ಮೂರ್ತಿಗಳಾಗಿದ್ದೇವೆ, ಅವತರಿಸಿದ್ದೇವೆ. ಈಗ ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರು ಎಲ್ಲ ಮುದ್ದಾದ ಮಕ್ಕಳು, ಕೋಟಿ ಆತ್ಮಗಳಲ್ಲಿ ಕೆಲವು ಮಕ್ಕಳು ಮಾತ್ರ ಜಾಗೃತ ಅವಸ್ಥೆಯಲ್ಲಿ ಕುಳಿತುಕೊಂಡಿದ್ದೇವೆ. ಪರಮಾತ್ಮ ಪವರ್ಫುಲ್ ದೃಷ್ಟಿ.
सभी बच्चों के पांच स्वरूप थे। ಬಾಪ್ದಾದ ಎಲ್ಲ ಮಕ್ಕಳಿಗೆ 5 ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಸ್ವದರ್ಶನ ಚಕ್ರವನ್ನು ತಿರುಗಿಸಲು ಹೇಳ್ತಾರೆ. ಚಕ್ರವನ್ನು ಕೊಟ್ಟು ಅನಾದಿ ಆದಿ ದೇವತ ಪೂಜ್ಯ ಬ್ರಾಹ್ಮಣ ಫರಿಷ್ಠ ಮೊದಲನೇ ಸ್ವರೂಪ ಅನುಭವಕ್ಕೆ ಬರಲಿ. ಅನಾದಿ ज्योति बिंदु बाप और मैं परम धाम में ಅನಾದಿ ज्योति बिंदु ಜ್ಯೋತಿರ್ಬಿಂದು स्वरूप परम धाम में बाप के साथ बैठ जाओ। तेरे वतन की याद ने दुनिया को भुला दिया, हमें प्यार में समा लिया है, पास में बुला लिया है, पास में बुला लिया। तेरे वतन की याद ने दुनिया को भुला दिया। दूसरा है आदि देवता स्वरूप। पहुंच गए देवता स्वरूप में, पहुंच गए, चले गए देवता रूप में। तीसरा मध्य में पूज्य स्वरूप। अभी याद है आप सबकी पूजा होती है। ओ
चलता है संगम योगी ब्रह्मांड स्वरूप ವೆರಿ ಗುಡ್. 5 ರೂಪಾಯಿಗಳು ನೆನಪಿಗೆ ಬಂತು ಬಾಬಾ. ಈಗ ಒಂದೇ ಧುನ್ನು ಬಾಬಾ ಬಾಬಾ ಬಾಬಾ, ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ, ಎಲ್ಲರ ಮಸ್ತಕದಲ್ಲಿ ನನ್ನ ಬಾಬಾ ನನ್ನ ಬಾಬಾ, ಓನ್ಲಿ ಬಾಬಾ 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 ಬಾಬಾ, ನಿರಂತರ ಮನ್ಮನ ಭಾವಸ್ಥೆ, ನಿರಂತರ ಮನ್ಮನ ಭಾವಸ್ಥೆ. ನಾನು ನನ್ನ ಬಾಬಾ ಸಂಸಾರ, ಯಾರೂ ಇಲ್ಲ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ,
ಅವರಲ್ಲಿರುವ ಎಲ್ಲ ತಾಕತ್ತು ನನ್ನ ಆತ್ಮನಲ್ಲಿ ಪವಿತ್ರತೆಯ ತಾಕತ್ತು ವಿಶೇಷವಾಗಿ ನನ್ನಲ್ಲಿ ತುಂಬಿಕೊಳ್ತಾ ಇದೆ ತುಂಬಿಕೊಳ್ತಾ ಇದೆ ತುಂಬಿಕೊಳ್ತಾ ಇದೆ ತುಂಬಿಕೊಳ್ತಾ ಇದೆ. ಪರಮಾತ್ಮ ನಯನದಲ್ಲಿ ಸಮಾವೇಶವಾಗಿದ್ದೇವೆ ಸಮಾವೇಶವಾಗಿದ್ದೇವೆ. ನಾನು ನನ್ನ ಬಾಬಾ ಸಂಸಾರ अभी बाप दादा हर बच्चे से चाहे नए है चाहे पुराने, चाहे छोटे है चाहे बड़े, छोटे और ही समान भाव चलते बन सकते। तो अभी सेकंड में जहाँ मन को लगाने जाओ वहाँ मन एकाग्र हो जाए। ये एकाग्रता की ड्रिल सदाई करते चलो। अभी एक सेकंड में मानक के मालिक बन मैं और मेरा बाबा संसार दूसरा न कोई। इससे एकाग्र स्मृति में स्थित हो जाओ। और मेरा बाबा संसार दूसरा न कोई।
ನಾನು ನನ್ನ ಬಾಬಾ ಸಂಸಾರ. ನಂದು 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 ಅನ್ನೋದೆಲ್ಲದನ್ನ ನಿಂದು 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 ಪರಮಾತ್ಮ ಎನ್ನುವುದರಲ್ಲಿ ಪರಿವರ್ತನೆ ಮಾಡಿಕೊಂಡು ಬಿಟ್ಟಿದ್ದೇವೆ. ಪರಮಾತ್ಮನ ಮಕ್ಕಳು ನಾವು, ಈಶ್ವರನ ಸಂತಾನರು ನಾವು, ಎಲ್ಲದನ್ನ ಪರಿವರ್ತನೆ ಮಾಡಿಕೊಂಡು ಬಿಟ್ಟಿದ್ದೇವೆ. ನನ್ನದು ನನ್ನದು ಎಂಬುದೇನಿಲ್ಲ, ಎಲ್ಲರೂ ರಾಮ ಶಿವ ಬಾಬಾರವರದು ಪರಿವರ್ತನೆ, ಕಂಪ್ಲೀಟ್ ಪರಿವರ್ತನೆ ಮಾಡಿಕೊಂಡು ಬಿಟ್ಟಿದ್ದೇವೆ. ಎಲ್ಲ ನಿನ್ನದು ಬಾಬಾ, ಎಲ್ಲ ನಿನ್ನದು. ಸಮಸ್ಯೆ ಬಂದರೂ ನನ್ನದಲ್ಲಪ್ಪಾಚಿ, ನನ್ನ ಮನಸ್ಸು ಯಾವಾಗ ನಿನ್ನದಾಗಿದೆ. ಸಮಸ್ಯೆ ಬಂದರೆ ನನಗೆ ಸಂಬಂಧ ಇಲ್ಲ. ಸಮಸ್ಯೆಗಳೆಲ್ಲ ನಿಮ್ಮದು, ನೋವುಗಳೆಲ್ಲ ನಿಮ್ಮದು. ನಾನು ಮಾತ್ರ ನಿನ್ನ ಶ್ರೀಮತದಂತೆ ನಡೀತಾ ಇದ್ದೇನೆ. ನಿನ್ನ ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡಲ್ಪಡ್ತಾ ಇದ್ದೇನೆ. ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ನೀನು ನನ್ನ ಬಾಬಾ ಆಗಿದ್ದೀಯಾ, ನನ್ನ ಹೃದಯ ರಾಮ ಆಗಿದ್ದೀಯಾ, ನನ್ನ ಹೃದಯ ಈಶ್ವರ ಆಗಿದ್ದೀಯಾ. ಬಾಬಾ 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 ಬಾಬಾ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ. ಧುನ್ನಲ್ಲಿ ಜಾಗೃತ ಅವಸ್ಥೆಯಲ್ಲಿದೆ. ಮನ ಇಚ್ಛಿತ ವರದಾನವನ್ನು ಪಡೆದುಕೊಳ್ತಾನೇ ನಿರಂತರ. ಏನು ಬೇಕು ಆ ವರದಾನ, ಪ್ರಾಕ್ಟಿಕಲ್ ಸಿದ್ಧಿಯನ್ನು ಪಡೆದುಕೊಳ್ತಾ ಇದೆ. ವರದಾನವನ್ನು ಪಡೆದುಕೊಳ್ತದೆ. ಯಾವ ವರದಾನ ಬೇಕು ಅದನ್ನು ತೆಗೆದುಕೊಳ್ಳಿ, ಜೋಳಿಗೆಯನ್ನು ತುಂಬಿಸಿಕೊಳ್ಳಿರಿ ಅಂತಿದ್ದಾರೆ ಬಾಬರವರು. ಮಗು ನಿನಗೋಸ್ಕರ ಬಂದಿದ್ದೇನೆ, ಪರಮಧಾಮದಿಂದ ಬಂದಿದ್ದೆ, ನೀನೇ ನನ್ನ ಮಗು. ಪರಮಾತ್ಮನು ಅಷ್ಟು ಉತ್ಸಾಹದಿಂದ ನಾವೆಲ್ಲ ಮಕ್ಕಳನ್ನ ಜಾಗೃತರನ್ನಾಗಿ ಮಾಡಿದ್ರೆ ಪ್ರತಿನಿತ್ಯ ಒಂದು ದಿನನೂ ತಪ್ಪಲ್ಲ ಪರಮಾತ್ಮ. ಹಾಗಾದರೆ ನನ್ನ ನಿಜವಾಗ್ಲೂ ನನ್ನ ಭಾಗ್ಯವನ್ನು ಬೆಳಗಿಸಲೆಂದೇ ಬರ್ತಾರೆ. ಪ್ರತಿಕಲ್ಪದಲ್ಲಿ ಬಂದಿದ್ದರು, ಪ್ರತಿಕಲ್ಪದಲ್ಲಿ ನಾನು ಜಾಗೃತನಾಗಿದ್ದೆ. ಸರ್ವಶಕ್ತಿ ಕಿರಣಗಳಲ್ಲಿ ಶೃಂಗಾರ ಮಾಡಲ್ಪಡ್ತಾ ಇದ್ದೆ. ಅವರ ನೆನಪಿನ ಲಗನಿನಲ್ಲೇ ಕುಳಿತುಕೊಳ್ತಾ ಇದ್ದೆ. ಮಣ್ಣಿನ ವ್ಯವಸ್ಥೆಯಲ್ಲಿ ಇರ್ತಿದ್ದೆ. ಸರ್ವಶಕ್ತಿಯ ಕಿರಣಗಳ ಅನುಭವ ಮಾಡ್ತಾ ಇದ್ದೆ. ಸರ್ವ ವರದಾನಗಳಿಂದ ಭರ್ಪೂರ ಆಗ್ತಾ ಇದ್ದೇನೆ. ಇವಾಗಲೂ ಮರಳಿ ಆಗ್ತಾ ಇದ್ದೇನೆ. ಹಿಸ್ಟರಿ ರಿಪೀಟ್ಸ್. ಅನುಭವ ಮಾಡ್ತಾ ಇದ್ದೀವಿ, ಮಗುಳಾಗ್ತಾ ಇದ್ದೀವಿ, ಉಮ್ಮಂಗ ಉತ್ಸಾಹವನ್ನು ಹೊಂದಿದ್ದೇವೆ. ದೇಹದ ಬಾಣದಿಂದ ಮುಕ್ತ, ದೇಹದ ಪ್ರಪಂಚದ ಆಕರ್ಷಣೆಗಳಿಂದ ಮುಕ್ತರಾಗಿ ನಾವೆಲ್ಲರೂ ಸೂಕ್ಷ್ಮ ವತನದಲ್ಲಿ ಬಾಪ್ದಾದರವರ ಸಮ್ಮುಖದಲ್ಲೇ ಕುಳಿತು ಅವರ ನಯನಗಳಲ್ಲೇ ನೋಡ್ತಾ ಇದೆ ದಿವ್ಯ ನೇತ್ರ. ನಾನು ನನ್ನ ಬಾಬಾ ಸಂಸಾರ ಎನ್ನುತ್ತಿದೆ. ನಾನು ನನ್ನ ಬಾಬಾ ಸಂಸಾರ ಎನ್ನುತ್ತಿದೆ.
ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ. ಒಂದೇ ಧುನ್ನಿದೆ, ನಾನು ನನ್ನ ಅಪ್ಪಾಜಿ, ನಾನು ನನ್ನ ಅಪ್ಪಾಜಿ, ನಾನು ನನ್ನ ಅಪ್ಪಾಜಿ, ಬೇರೆ ಯಾರು ಇಲ್ಲ. ಸರ್ವಶಕ್ತಿವಂತನೂ ನಾನು, ಸರ್ವಶಕ್ತಿವಂತನೂ ನಾನು. ಅವರಲ್ಲಿರುವ ಎಲ್ಲ ಸರ್ವಶಕ್ತಿಯ ಕಿರಣಗಳನ್ನು ಗ್ರಹಿಸಿದ್ದೇನೆ. ಸರ್ವ ಖಜಾನೆಗಳನ್ನು ಪಡೆದುಕೊಂಡು ಭರ್ಪೂರನಾಗಿದ್ದೇನೆ. ನಾನು ನನ್ನ ಬಾಬಾ ಸಂಸಾರ. ಆತ್ಮಿಕ ಸೈನಿಕರು ತಾನೆ ನಾವೆಲ್ಲರೂ. ಆತ್ಮಿಕ ನಾನು ನನ್ನ ಬಾಬಾ ಸಂಸಾರ. ಬೇರೆ ಯಾರು ಇಲ್ಲ, ನಾನು
ಈಶ್ವರನಿಂದ ಸರ್ವ ಖಜಾನೆಗಳಿಂದ ಭರ್ಪೂರ ಮನ ಇಚ್ಛಿತ ವರದಾನಗಳಿಂದ ಭರ್ಪೂರನಾಗಿದ್ದೆ. ಯಾವ್ಯಾವ ಆತ್ಮಗಳಿಗೆ, ಯಾವ್ಯಾವ ಮಕ್ಕಳಿಗೆ ಪರಮಾತ್ಮನಿಂದ ಏನೇನು ಅವಶ್ಯಕತೆ ಇದೆ ಎಲ್ಲವೂ ಲಭಿಸಿದೆ, ಪ್ರದಾನವಾಗಿದೆ. ಈಶ್ವರ ಎಲ್ಲವನ್ನು ನಾವು ಮಕ್ಕಳಿಗೆ ಪ್ರಾಪ್ತಿ ಮಾಡಿಕೊಳ್ತಾ ಇದ್ದಾರೆ, ಪ್ರಾಪ್ತಿ ಮಾಡಿಕೊಳ್ತಿದ್ದಾರೆ. ಸುಖ, ಶಾಂತಿ, ಪ್ರೇಮಾನಂದ, ನನ್ನ ಆತ್ಮನ ಮೂಲ ಗುಣಗಳೆಲ್ಲ ಆಟೋಮೆಟಿಕ್ ಆಗಿ ಪ್ರಾಪ್ತಿಯಾಗಿದೆ. ಖಜಾನೆಗಳು, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶಕ್ತಿಗಳ ಖಜಾನೆ, ವಿಷಯ ಖಜಾನೆ, ಸಮಯದ ಖಜಾನೆ, ಸಂಕಲ್ಪದ ಖಜಾನೆ, ಎಲ್ಲ ಖಜಾನೆಗಳಿಂದ ಭರ್ಪೂರಾಗಿದ್ದೇನೆ. ಸರ್ವ ವರದಾನಗಳಿಂದ ಭರ್ಪೂರಾಗಿದ್ದೇನೆ. ನಾನು ಆತ್ಮ ಬಿಂದು ಪರಮಾತ್ಮ ಬಿಂದು ಪರಮಾತ್ಮ ಜ್ಞಾನ ಸೂರ್ಯ ನನ್ನವರಾಗಿದ್ದಾನೆ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ. ನಿರಂತರ ಬಾಬರವರ ನಯನಗಳಲ್ಲಿ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದೇನೆ. ಸೂಕ್ಷ್ಮವತನದಲ್ಲಿ ಪವರ್ಫುಲ್ ಆಂಜಲಿಕ್ ಸ್ಟೇಜಲ್ಲಿದ್ದೇನೆ. अमर है ज्ञान की मशाल जल रही भारत पुनः स्वर्णिम होगा योग से जग बदलेगा. शिव शांति, शिव शक्ति, शिव ज्योति. वंदे मातरम, वंदे मातरम, वंदे मातरम. ಶಿವ ಪರಮಾತ್ಮ ಮಕ್ಕಳು ನಾವಾಗಿದ್ದೇವೆ. ವೀರರು ನಾವು. ದೇಶದ ರಕ್ಷಕರು ನಾವು. ವಿಶ್ವದ ಉದ್ಧಾರಕರು ನಾವು. ಯಾವುದೇ ಸ್ಥೂಲ ಶಸ್ತ್ರಗಳನ್ನು ಹಿಡಿದಿಲ್ಲ, ಜ್ಞಾನದ ಶಸ್ತ್ರವನ್ನು ಹಿಡಿದುಕೊಂಡಿದ್ದೇವೆ. ನಡೆಯಿರಿ ಜೊತೆಗಾರರೇ, ಇವಾಗೆಲ್ಲ ನಾವು ಸಂಕಲ್ಪ ಮಾಡ್ತಾ ಇದ್ದೇವೆ. ಭಾರತವನ್ನು ಮರಳಿ ಸ್ವರ್ಗವನ್ನು ಮಾಡ್ತಾ ಇದ್ದೇವೆ. ಹಿಂಸೆಯ ಯುದ್ಧ ಇಲ್ಲ. ಶಿವ ಪರಮಾತ್ಮನ ಶಿವಶಕ್ತಿಗಳಾಗಿದ್ದೇವೆ. ಶಕ್ತಿಯನ್ನು ಜಾಗೃತ ತರ್ತಾ ಇದ್ದೇವೆ. ವಂದೇ ಮಾತರಂ. ಶಿವಶಕ್ತಿಯರು ನಾವು, ಶಿವಶಕ್ತಿ ಸೇನಾ. ವಂದೇ ಮಾತರಂ, ವಂದೇ ಮಾತರಂ. ಯಾವುದೇ ಜಾತಿ ಪಾತ ಭಾಷೆ ಯಾವುದೇ ಭೇದ ಭಾವವಿಲ್ಲ ನಮಗೆ. ಪ್ರತಿ ಮನಸ್ಸು, ಪ್ರತಿ ಹೃದಯವನ್ನು ನಮ್ಮದಾಗಿ ಮಾಡಿಕೊಳ್ತಾ ಇದ್ದೇವೆ. ವಿಶ್ವ ಬಂಧುತ್ವದ ದೀಪವನ್ನು ಹಚ್ತಾ ಇದ್ದೇವೆ. ಜ್ಞಾನದ ಎಕ್ಸಾಂಪಲ್ ಆಗಿದ್ದೇವೆ. ಪರಮಾತ್ಮನ ಟಾರ್ಚ್ ಆಗಿದ್ದೇವೆ. ಸತ್ಯದ ಐಡೆಂಟಿಫಿಕೇಶನ್ ನಾವಾಗಿದ್ದೇವೆ.
ಶಿವಬಾಬರವರ ಗುಣಗಾನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಆತ್ಮನನ್ನು ಬೆಳಗಿಸುತ್ತಿದ್ದೇವೆ. ವಂದೇ ಮಾತರಂ, ವಂದೇ ಮಾತರಂ. ಮಾತೆಯರೇ ವಂದೇ ಮಾತರಂ. ಶಿವಶಕ್ತಿಯರೇ ವಂದೇ ಮಾತರಂ. ಜ್ಞಾನದ ಬೆಳಕನ್ನು ಪ್ರತಿಯೊಂದು ಆತ್ಮದಲ್ಲಿ ದೀಪವನ್ನು ಪ್ರಜ್ವಲಿಸುತ್ತಿದ್ದೇವೆ. ಜ್ಞಾನದ ಬೆಳಕಿನ ದೀಪವನ್ನು ಪ್ರಜ್ವಲಿಸುತ್ತಿದ್ದೇವೆ. ಶಿವ ಓಂಕಾರ, ಶಿವ ಓಂಕಾರ. ಭಾರತ ಮಾತೆಗೆ ಜೈ. ಜ್ಞಾನದ ಜ್ಯೋತಿ ಬೆಳಗುತ್ತಿದೆ. ಜ್ಞಾನದ ಜ್ಯೋತಿ, ಜ್ಞಾನದ ಜ್ಯೋತಿ ಬೆಳಗಿದೆ, ಜ್ಞಾನದ ಜ್ಯೋತಿ ಬೆಳಗಿದೆ. ಓಂ ಶಾಂತಿ. ಬಾಪ್ ದಾದಾ ಮುದ್ದು ಮುದ್ದಾದ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಮಕ್ಕಳೇ, ಎಲ್ಲ ವಿಕಾರಗಳಿಂದ ಇಂಡಿಪೆಂಡೆಂಟ್ ಆಗಿದ್ದೀರಾ. ಪ್ರತಿಯೊಂದು ಮಕ್ಕಳನ್ನು ಕೇಳ್ತಾ ಇದ್ದಾರೆ ಪಾಪರವರು. ವಚನದಲ್ಲಿ ಪರಮಾತ್ಮ ಮಕ್ಕಳೇ ಎಲ್ಲ ವಿಕಾರಗಳಿಂದ, ವಿಕಲ್ಪಗಳಿಂದ, ದೇಹದ ಭಾನದಿಂದ ಸ್ವತಂತ್ರಗೊಂಡಿದೆಯಾ ಆತ್ಮ? ಪ್ರಾಕ್ಟಿಕಲ್ ಸ್ವತಂತ್ರಗೊಳ್ಳುತ್ತಿದೆ ಬಾಬಾ ಎಂದು ನಾವೆಲ್ಲರೂ ಒಂದೇ ಧ್ವನಿಯಲ್ಲಿ ಉತ್ತರಿಸುತ್ತಿದ್ದೇವೆ ಈಶ್ವರನಿಗೆ. ಪ್ರಾಕ್ಟಿಕಲಲ್ಲಿ ಸ್ವತಂತ್ರಗೊಳ್ಳುತ್ತಿದೆ ಆತ್ಮ. ವಿಕಾರದಿಂದ, ದೇಹದ ಭಾನದಿಂದ ಸ್ವತಂತ್ರಗೊಳ್ಳುತ್ತಿದೆ ಆತ್ಮ. ಬಿಡುಗಡೆ ಹೊಂದಿದೆ. ಆತ್ಮ ಬಿಡುಗಡೆ ಹೊಂದಿದೆ. ಆತ್ಮ ಬಿಡುಗಡೆ ಹೊಂದಿದೆ. ಮಾಯಾವಿ ಜಾಲದಿಂದ ಬಿಡುಗಡೆ ಹೊಂದಿದೆ. ಮಾಯಾವಿ ವಿಕಾರಗಳಿಂದ ಬಿಡುಗಡೆ ಹೊಂದಿದೆ. ನಾನು ಆತ್ಮ ಇಂಡಿಪೆಂಡೆಂಟ್ ಆಗಿದ್ದೇನೆ. ಆತ್ಮ ಇಂಡಿಪೆಂಡೆಂಟ್ ಆಗಿದೆ ಆತ್ಮ. ಬಾಪ್ದಾದ ಪ್ರತಿನಿತ್ಯ ಬಂದು ಸರ್ವಶಕ್ತಿಯ ಕಿರಣಗಳಿಂದ ಶೃಂಗಾರ ಮಾಡ್ತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ನಮ್ಮ ಎಲ್ಲರ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ನಾನು ಪರಮಾತ್ಮನ ಸಂತಾನನಾಗಿದ್ದೇನೆ ಎಂದು ಸ್ಪಷ್ಟ ಮಾಡುತ್ತಿದ್ದೇನೆ. ಪರಮಾತ್ಮನ ಎದುರುಗಡೆ ನಿಂತುಕೊಂಡು ಮುಗುಳು ನಗುತ್ತ ಮನ ಇಚ್ಛಿತ ವರದಾನಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ ಈಶ್ವರನಿಂದ. ಮನ ಇಚ್ಛಿತ ವರದಾನ ಏನು ಬೇಕು ಅದನ್ನು ವರದಾನ. ಈ ಸಮಯದಲ್ಲಿ ಯಾರು ಜಾಗೃತ ಅವಸ್ಥೆಯಲ್ಲಿದ್ದೇವೆ, ಮನ ಇಚ್ಛಿತ ವರದಾನವನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ದೇವೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಿದ್ದೇವೆ. ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಸರ್ವಶಕ್ತಿಗಳ ಖಜಾನೆಗಳಿಂದ ಭರ್ಪೂರ, ಜ್ಞಾನದ ಖಜಾನೆಯಿಂದ ಭರ್ಪೂರ, ಖುಷಿಯ ಸುಖದ ಖಜಾನೆಯಿಂದ ಭರ್ಪೂರ. ಸಮಯ ಇಂಪಾರ್ಟೆಂಟ್. ಸಮಯದ ಖಜಾನೆಯಿಂದನೂ ಕೂಡ ಭರ್ಪೂರ, ಸಂಕಲ್ಪದ ಖಜಾನೆಯಿಂದನೂ ಭರ್ಪೂರಾಗಿದ್ದೇನೆ. ಸರ್ವ ಗುಣಗಳಿಂದ ಭರ್ಪೂರನಾಗಿದ್ದೇನೆ. ಪರಮಾತ್ಮ ಸಮೀಪದ ರಥನಾಗಿದ್ದೇನೆ. ವಿಜಯಿ ರಥನಾಗಿದ್ದೇನೆ. ವಿಜಯಿ ರಥನಾಗಿದ್ದೇನೆ. ವಿಜಯಿ ರಥನಾಗಿದ್ದೇನೆ. ವಿಜಯಿ ರಥನಾಗಿದ್ದೇನೆ. ಬಾಪ್ ದಾದಾ ಎಲ್ಲ ಜಾಗೃತ ಅವಸ್ಥೆಯಲ್ಲಿರುವ ಮುದ್ದು ಮುದ್ದಾದ ಫರಿಸ್ತೆಗಳನ್ನ ನೋಡ್ತಾ ಇದ್ದಾರೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀವ ಅಥವಾ ಗುಡಿಸ್ತಾ ಇದ್ದೀವ ಬಾಬಾ ನೋಡ್ತಾ ಇದ್ದಾರೆ. ಎಲ್ಲರೂ ಪಕ್ಕ ಜಾಗೃತ ಅವಸ್ಥೆಯಲ್ಲಿದ್ದೀವ. ಆತ್ಮ पंछी देह से न्यारा परमात्मा से प्यारा उड़ उड़ के आके पहुँचे हैं हम फरिश्ते सूक्ष्म वतन में। कंप्लीट देह से न्यारा परमात्मा से प्रिय बन के उड़ के आ गए। बाबा नोಡ್ತಾ ಇದ್ದಾರೆ
ಪ್ರತಿಯೊಂದು ಮುದ್ದು ಮುದ್ದಾದ ಫರಿಸ್ತೆಗಳು ಜಾಗೃತ ಅವಸ್ಥೆಯಲ್ಲಿ ನಿರಂತರ ಪರಮಾತ್ಮನ ವರದಾನಿ ಹಸ್ತವನ್ನು ತಲೆಯ ಮೇಲೆ ಅನುಭವ ಮಾಡ್ತಾ ಇದ್ದೇವೆ. ಲಾಸ್ಟ್ ಮಿನಿಟ್ಗಳಲ್ಲಿ ಪರಮಾತ್ಮ ಪ್ರತಿಯೊಂದು ಮಗುವಿನ ತಲೆಯ ಮೇಲೆ ತನ್ನ ವರದಾನಿ ಹಸ್ತವನ್ನಿಟ್ಟಿದ್ದಾರೆ. ಪರಮಾತ್ಮನ ವರದಾನಿ ಹಸ್ತ ನನ್ನ ತಲೆಯ ಮೇಲಿದೆ. ಈಶ್ವರನ ವರದಾನಿ ಹಸ್ತ ನನ್ನ ತಲೆಯ ಮೇಲೆ. ಆ ಪರಮಾತ್ಮನ ವರದಾನಿ ಹಸ್ತದಿಂದ ಕರೆಂಟ್, ಪವರ್ಫುಲ್ ಕರೆಂಟ್ ಶರೀರದ ಅಂಗದಲ್ಲಿ ತುಂಬಿಕೊಳ್ಳುತ್ತಿದೆ. ನಿರೋಗಿ, ಸದಾ ನಿರೋಗಿಯಾಗಿದ್ದೇನೆ, ನಿರ್ವಿಘ್ನನಾಗಿದ್ದೇನೆ, ನಿರಂತರ ಯೋಗಿಯಾಗಿದ್ದೇನೆ. ಅನುಭವ ಮಾಡ್ತಾ ಇದ್ದೀವಾ? ಜಾಗೃತ ಅವಸ್ಥೆಯಲ್ಲಿದ್ದೀವಾ? ಬಾಬಾ ನೋಡ್ತಾ ಇದ್ದಾರೆ. ಮುದ್ದು ಮುದ್ದಾದ ಪರಿಸ್ಥಿತಿಗಳು, ಈಶ್ವರನ ಸಮೀಪದ ರಾತ್ಸನಗಳು ಈ ಸಮಯದಲ್ಲಿ ಯಾರೂ ತಗೊಡಿಸ್ತಾ ಇಲ್ಲ. ಜಾಗೃತ ಅವಸ್ಥೆಯಲ್ಲಿ ಸ್ಥೂಲ ನೇತ್ರಗಳು ನಿರಂತರ ಬಾಪ್ದಾದಾರವರನ್ನೇ ನೋಡುತ್ತವೆ. ದಿವ್ಯ ನೇತ್ರ ಸೂಕ್ಷ್ಮವತನದಲ್ಲಿ ಬಾಪ್ದಾದಾರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದೆ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ, ಫರಿಸ್ತೆಗಳಾಗಿದ್ದೇವೆ. ಸೂಕ್ಷ್ಮವತನದಲ್ಲಿ ಪರಿಸ್ಥಿತಿಗಳಾಗಿದ್ದೇವೆ. ಅನುಭವ ಮಾಡ್ತಾ ಇದ್ದೇವೆ. ಜಾಗೃತ ಅವಸ್ಥೆಯಲ್ಲಿ ಮುಗುಳ್ನಗ್ತಾ ಇದ್ದೇವೆ. ಚೆಹರೆಯಲ್ಲಿ ಸ್ನೇಹದ ಗೆರೆಗಳು ಕಾಣಿಸ್ತಾ ಇದೆ. ಪ್ರತಿಯೊಂದು ಮಗುವಿನ ಚೆಹರೆಯಲ್ಲಿ ಸೂಕ್ಷ್ಮವತನದಲ್ಲಿ ಸ್ನೇಹದ ಚೆಹರೆ, ಸ್ನೇಹದ ಗೆರೆಗಳು ಕಾಣಿಸ್ತಾ ಇದೆ ಪ್ರತಿಯೊಂದು ಮಗುವಿನ ಚೆಹರೆಯ ಮೇಲೆ. ಪಾಪ ನೋಡ್ತಾ ಇದ್ದಾರೆ ನಿರಂತರವಾಗಿ. ಸರ್ವಶಕ್ತಿವಂತನಿಂದ ಸರ್ವಶಕ್ತಿಯ ಕಿರಣಗಳು ನಿರಂತರ ಫೌಂಟೇನ್ ರೂಪದಲ್ಲಿ ಬಂದು 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 ನನ್ನ ಆತ್ಮನಲ್ಲಿ ತುಂಬಿಕೊಳ್ಳುತ್ತವೆ. ಬಾಬಾ ಪ್ರತಿಯೊಂದು ಮುದ್ದು ಮುದ್ದಾದ ಫರಿಸ್ತೆಗಳ ಮಸ್ತಕದ ಮೇಲೆ ತನ್ನ ವರದಾನಿ ಹಸ್ತವನ್ನಿಟ್ಟು ಸರ್ವಶಕ್ತಿ ಕಿರಣಗಳಿಂದ ಶೃಂಗಾರ ಮಾಡುತ್ತಿದ್ದಾರೆ. ಶೃಂಗರಿಸಲ್ಪಡ್ತಾ ಇದ್ದೇವೆ. ಶೃಂಗಾರ ಮಾಡುತ್ತಿದ್ದಾರೆ ಬಾಬಾ. ಶೃಂಗಾರ ಮಾಡಲ್ಪಡ್ತಾ ಇದ್ದೇವೆ. गगन के पंछी हो, तुझको थकना नहीं, कितने आए आंधी तूफान, पल भर तुमको रुकना नहीं। मंजिल तेरे करीब है, राही तुझको थकना नहीं, कितने आए आंधी तूफान, पल भर तुमको रुकना नहीं। साथ तुम्हारे परम शक्ति है, साथ तुम्हारे परम शक्ति है, माया को तुम्हें हराना है। हंसना नहीं किसी डाल पर, अब सबको तुम्हें उड़ाना है। तुम मुक्त गगन के पंछी हो,
देना दुआएं सबको सोमान सत्कार से, सुखमय ये संसार होगा मिलके रहो बड़े प्यार से। लेना देना दुआएं सबको सोमान सत्कार से, सुखमय ये संसार होगा मिलके रहो बड़े प्यार से। देवी कुल की शान हो, देवी कुल की शान हो, तुम्हें गिरे हुए को उठाना है, हंसना नहीं किसी डाल पर, अब सबको तुम्हें उड़ाना है। तुम मुक्त गगन के पंछी हो, मुक्त गगन के पंछी हो, अब उड़ते ही जाना है, हंसना नहीं किसी डाल पर, अब सबको तुम्हें उड़ाना है। तुम मुक्त गगन के पंछी हो, अब उड़ते ही जाना है, हंसना नहीं किस डाल पर, अब सबको तुम्हें उड़ाना है। तुम मुक्त गगन के पंछी हो। ಬಾಪ್ದಾದ ಲಾಸ್ಟ್ ಮಿನಿಟ್ಗಳಲ್ಲಿ ಎಲ್ಲ ಮುದ್ದು ಮುದ್ದಾದ ಫರಿಸ್ತೆಗಳು ವಚನದಲ್ಲಿ ಸ್ವತಂತ್ರ ಪಕ್ಷಿಗಳಾಗಿ ಹಕ್ಕಿಗಳಾಗಿ ಹಾರುತ್ತಾ ಬಂದಿದ್ದೇವೆ, ಸ್ವತಂತ್ರ ಹಕ್ಕಿಗಳಾಗಿ ಹಾರುತ್ತಾ ಬಂದಿದ್ದೇವೆ. ಈ ಶರೀರದ ಬಂಧನದಿಂದ ಮುಕ್ತರಾಗಿ ಬಂದಿದ್ದೇವೆ, ಬಂಧನದಿಂದ ಮುಕ್ತರಾಗಿ ಬಂದಿದ್ದೇವೆ. ಇಷ್ಟೊಂದು ಪುಟ್ಟ ಪುಟಾಣಿ ಆತ್ಮ ಇಷ್ಟೊಂದು ದೊಡ್ಡ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸ್ತೀನಿ ನಾನು. ಆತ್ಮ ನಾನು, ಬಿಂದು ನಾನು. ಬಾಪ್ ದಾದ ಎಲ್ಲ ಮುದ್ದು ಮುದ್ದಾದ ಫರಿಸ್ತೆಗಳನ್ನ ನೋಡ್ತಾ ಇದ್ದಾರೆ. ಹೃದಯರಾಮನನ್ನು ಹೃದಯದಿಂದ ನೆನಪು ಮಾಡುತ್ತಿರುವ ಸ್ವತಂತ್ರ ಪಕ್ಷಿಗಳು ಅಂದರೆ ಫರಿಸ್ತೆಗಳು ನಾವಾಗಿದ್ದೇವೆ. ಶಿವಪುತ್ರ ಪರಮಾತ್ಮನ ಜೊತೆತನದ ಅನುಭವವನ್ನು ಮಾಡ್ತಾ ಇದ್ದೇವೆ ಆಳವಾಗಿ. ಅವರ ಜೊತೆಗೇ ಇದ್ದೇವೆ, ಅವರು ನಮ್ಮ ಜೊತೆಗೇ ಇದ್ದಾರೆ, ಅವರು ನಮ್ಮ ಜೊತೆಗೇ ಇದ್ದಾರೆ. ಪರಮಾತ್ಮ ನನ್ನ ಜೊತೆಗಿದ್ದಾರೆ ಪ್ರತಿ ಸೆಕೆಂಡ್, ಪ್ರತಿ ಗಳಿಗೆ 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 ಅನುಭವ ಮಾಡೋಣ. ಶಿವಪುತ್ರ ನಮ್ಮ ಜೊತೆಗಿದ್ದಾರೆ. साथ है
जग की समस्या, आत्मा समझो तो जग खेल है, प्रभु प्रिया से यही मेल है, काम क्रोध की होली जलाए, काम क्रोध की होली जलाए, नरसिंह उनका ये अवतार है, शिव प्रिया साथ है, मोरे शिव प्रिया साथ है, शिव प्रिया साथ है। ಜೊತೆ ಇದ್ದಾರಾ ಬಾಬಾ? ಬಾಬಾ ಜೊತೆಗಿದ್ದಾರಾ? ಲಾಸ್ಟ್ ಮಿನಿಟ್ಗಳಲ್ಲಿ ಯಾರು ಅನುಭವ ಮಾಡ್ತಾರೆ? ವಚನದಲ್ಲಿ ಪರಮಾತ್ಮ ನಾವೆಲ್ಲ ಪರಿಸ್ಥಿತಿಗಳನ್ನು ಸುತ್ತಲೂ ನಿಲ್ಲಿಸುತ್ತಾರೆ. ಮಧ್ಯದಲ್ಲಿ ತಾವಿದರೆ ಸಕ್ಕನಿನಲ್ಲಿ ಒಂದು ಪುಟಾಣಿ ಏಂಜಲ್. ಆತ್ಮ ಪರಮಾತ್ಮನನ್ನು ನೋಡುತ್ತಿದೆ. ಏಂಜಲ್ ಜೊತೆಗೆ ಇನ್ನೊಂದು ಏಂಜಲ್ ಅಮ್ಮ ಮಗು. ಎರಡು ವಿಶೇಷ ಆತ್ಮಗಳಿಗೆ ಪವರ್ಫುಲ್ ಸಕಾಶವನ್ನು ಕೊಡಲು ನಾವೆಲ್ಲ ಮಕ್ಕಳಿಗೆ ಸೇವೆ ಕೊಟ್ಟಿದ್ದೇವೆ. ನಾವೆಲ್ಲರೂ ಶುಭ ಭಾವನೆಯಿಂದ ಶುಭ ಕಾಮನೆಯಿಂದ ಪರಮಾತ್ಮನನ್ನು ಸಾಕ್ಷಿಯಾಗಿಟ್ಟುಕೊಂಡು ಎರಡು ವಿಶೇಷ ಆತ್ಮಗಳಿಗೆ ವಿಶೇಷ ಕರೆಂಟನ್ನು ಕೊಡ್ತಾ ಇದ್ದೇವೆ. ಎರಡು ಆತ್ಮ ನಿರೋಗಿ ಆಗ್ತಾ ಇದೆ. ಪರಮಾತ್ಮ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದೆ. ಅವಶ್ಯಕತೆ ಇದ್ದಾಗ ನಾವೆಲ್ಲರೂ ಎವರ್ರೆಡಿ ಸರ್ವಂಟ್, ವಿಶ್ವದ ಸೇವೆಗೆ ನಾವೆವರ್ರೆಡಿ. ಈಗ ಪರಿವಾರದಲ್ಲಿರುವ ಶಕ್ತಿ ಕೊಡಲು ಹೇಳ್ತಾ ಇದ್ದಾರೆ ನಾವೆಲ್ಲರೂ ಎರಡು ವಿಶೇಷ ಆತ್ಮಗಳು. ಬಾಬಾ ತನ್ನ ಮಡಿಲಲ್ಲಿ ಹಾಕಿಕೊಂಡು ಕರೆಂಟನ್ನು ಕೊಡ್ತಾ ಇದ್ದಾರೆ ಎರಡೂ ಆತ್ಮಗಳಿಗೆ, ಅಮ್ಮ ಮತ್ತು ಮಗು ಎರಡೂ ಆತ್ಮಗಳಿಗೆ ವಿಶೇಷ ಕರೆಂಟ್. ನಾವು ಪರಿವಾರದ ಪರಿಸ್ಥಿತಿಗಳ ಶುಭಭಾವನೆಯ ಶಕ್ತಿಯನ್ನು ತುಂಬ್ತಾ ಇದ್ದೇವೆ. ಶುಭಕಾಮನೆಯ ಶಕ್ತಿ ಕರೆಂಟನ್ನು ತುಂಬ್ತಾ ಇದೆ. ಬಾಬಾ ನಾವೆಲ್ಲ ಮಕ್ಕಳಿಗೆ ತನ್ನ ಸಮಾನ ಆಗ್ರಿ ಅಂತ ಹೇಳೋದು. ಈ ತರಹದ ಸಮಯದಲ್ಲಿ ಯಾವುದೇ ಆತ್ಮ ಶಕ್ತಿಯ ಅವಶ್ಯಕತೆ ಇದ್ದಾಗ ಶಕ್ತಿಯನ್ನು ಕರೆಂಟನ್ನು ತುಂಬುವ ತಾಕತ್ತು ನಮ್ಮಲ್ಲಿ ಜಮಾ ಇದ್ದುಕೊಂಡು ತುಂಬಬೇಕು. ಜಮ ಮಾಡಿದರೆ ಬಾಬರು ಜಮ ಮಾಡಿಕೊಂಡಿದ್ದೇವೆ ನಾವು ಮಕ್ಕಳು. ಹಾಗಾಗಿ ಅವರ ಸಮಾನ ಸೇವೆಯನ್ನು ಮಾಡ್ತಾ ಇದ್ದೇವೆ, ಸಕಾಶವನ್ನು ಕೊಡ್ತಾ ಇದ್ದೇವೆ. ನಿರಂತರ ಶಕ್ತಿ ರತ್ನ ಮಕ್ಕಳು ಇಮರ್ಜ್ ಆಗಿದ್ದೀರಿ. ಪರಮಾತ್ಮನ ಮಡಿಲಲ್ಲಿ ಎರಡೂ ಫರಿಸ್ತೆಗಳಿಗೆ ಪರಮಾತ್ಮನ ಕರೆಂಟ್ ತಲುಪುತ್ತಿದೆ. ನಾವೆಲ್ಲ ಪರಿವಾರದ ಫರಿಸ್ತೆಗಳ ಕರೆಂಟ್ ತಲುಪುತ್ತಿದೆ. ಎಲ್ಲ ನೋವಿನಿಂದ ಮುಕ್ತಿಯನ್ನು ಹೊಂದಿದೆ ಎರಡು ಫರಿಸ್ತೆಗಳು. ಎಲ್ಲ ಕಾಲಕಂಠಕಗಳಿಂದ ಮುಕ್ತಿಯನ್ನು ಹೊಂದಿದೆ ಎರಡು ಆತ್ಮಗಳು. ಪರಮಾತ್ಮ ಕರೆಂಟಿಂದ ಪರಿವಾರದ ಶುಭ ಭಾವನೆಯ ಶಕ್ತಿಯಿಂದ ಬಾಪ್ ದಾದ ವಾಹ ಬಚ್ಚೆ ವಾಹ ಎಲ್ಲ ಮಕ್ಕಳು ಹೀಗೆ ನಿರಹಂಕಾರಿಗಳಾಗಿ ಸದಾ ದುಆಯೆ ದೇತೆ ಜಾओ
दुआएं देते जाओ ಅಂತ ಕೇಳ್ತಾ ಇದ್ದೀವಿ. ನಾವೆಲ್ಲರೂ ನಿರಂತರ ಆಶೀರ್ವಾದಗಳನ್ನು ಕೊಡುತ್ತಿರುವ ವಿಶೇಷ ಪರಮಾತ್ಮ ಫರಿಶ್ತೆಗಳು बनाया गले से लगाया ಇದು ವಿಶ್ವಕ್ಕೆ ಸಕಾಶ, ಪ್ರಕೃತಿಗೆ ಸಕಾಶ. ಸೆಕೆಂಡಿನಲ್ಲಿ ವಿಶ್ವದ ಗ್ಲೋಬ್ ನಮ್ಮ ಸಮ್ಮುಖದಲ್ಲಿ ಇಮರ್ಜ್ ಆಗಿದೆ. ವಿಶ್ವದ ಗ್ಲೋಬ್ಗೂ ಕೂಡ ನಿರಂತರ ಪವರ್ಫುಲ್ ಶಕ್ತಿ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ವಿಶ್ವದ ಗ್ಲೋಬ್ 4 ಕಡೆ ದುಃಖಿ ಶಾಂತ ಭಯಭೀತಾತ್ಮಗಳು, ಹಲ್ಚಲಲ್ಲಿರುವ ಆತ್ಮಗಳು, ಭಕ್ತಾತ್ಮಗಳು, ಪ್ರಜೆಗಳು, ಎಲ್ಲ ಆತ್ಮಗಳಿಗೆ ವಿಶೇಷ ತಾಕತ್ತನ್ನು ತುಂಬಿಸ್ತಾ ಇದ್ದೇವೆ. ಬಾಬರವರಿಂದ ಶಕ್ತಿಯನ್ನು ಪಡಿತಾ ಇದ್ದೇವೆ, ತುಂಬ್ತಾ ಇದ್ದೇವೆ. ಪ್ರಕೃತಿಯ 5 ತತ್ವಗಳಿಗೂ ನಿರಂತರ ಸಕಾಶವನ್ನು ಕೊಡ್ತಾ ಇದ್ದೇವೆ. ಸಕಾಶವನ್ನು ಕೊಡ್ತಾ ಇದ್ದೇವೆ. ಸಕಾಶವನ್ನು ಕೊಡ್ತಾ ಇದ್ದೇವೆ. योगी बनाते पवित्र बनाते योगी बनाते पवित्र बनाते योगी बनाते पवित्र बनाते योगी बनाते पवित्र बनाते ಬರ್ತಾದ ಎಲ್ಲ ಮುದ್ದಾದ ಫರಿಶ್ತೆಗಳಿಗೆ ಶಬಾಷ್ ಮಕ್ಕಳೇ, ಶಬಾಷ್ ಅಂತಿದ್ದಾರೆ. बाबा मेरे बाबा, बाबा मेरे ನನ್ನ ಬಾಬಾ, ನನ್ನ तेरी शिक्षाएं जीवन सजाए तेरी शिक्षाएं जीवन सजाए तेरी शिक्षाएं जीवन सजाए तेरी शिक्षाएं जीवन सजाए किरणों के देखे घेरे मेरे बाबा, बाबा मेरे बाबा, बाबा मेरे नरक बदलते स्वर्ग हो रचते 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 कर्तव्य तेरे सुनहरे मेरे बाबा, बाबा मेरे बाबा, बाबा मेरे बाबा तू मिला है जीवन खिला है 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 खुशियों में खिले हैं चेहरे मेरे बाबा, बाबा मेरे बाबा, बाबा मेरे प्यार के सागर तुझ में समा कर प्यार के सागर तुझ में समा कर प्यार के सागर तुझ में समा कर प्यार
ज्ञान के सागर प्रेम के सागर मेरे बाबा बाबा मेरे बाबा बाबा मेरे सबके हो प्यारे सबसे हो न्यारे मेरे बाबा बाबा मेरे बाबा ಕೋಠಿಯಲ್ಲಿ ಕೆಲವರು ಜಾಗೃತ ಅವಸ್ಥೆಯಲ್ಲಿ ದಿವ್ಯ ನೇತ್ರದಿಂದ ಬಾಪ್ ದಾದಾರವರನ್ನ ವಚನದಲ್ಲಿ ಬಹಳಷ್ಟು ಸಹನ ಶಕ್ತಿಯನ್ನು ಹೊಂದಿರುವ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ಸಮೀಪದ ರತ್ನಗಳನ್ನು ನೋಡ್ತಾ ಇದ್ದಾರೆ. ಪರಮಾತ್ಮ ಸಮೀಪದ ರತ್ನಗಳನ್ನು ಪರಮಾತ್ಮ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಸಮೀಪದ ರತ್ನಗಳಾಗಿದ್ದೇವೆ. ಯಾರು ತಗೊಡಿಸ್ತಾ ಇಲ್ಲ. ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಬಾಬಾ ಲಾಸ್ಟ್ ಮಿನಿಟಲ್ಲಿ ಜ್ಞಾನ ಸ್ನಾನ ಮಾಡಿಸಲಿದ್ದಾರೆ. ಆತ್ಮಕ್ಕೆ ಜ್ಞಾನ ಸ್ನಾನ ರೆಡಿ ಇದ್ದೀವಾ? ಸಹನ ಶಕ್ತಿ ಬೇಕು. ಪರಮಾತ್ಮ ಶಕ್ತಿಯನ್ನು ತೆಗೆದುಕೊಳ್ಳಲಿಕ್ಕೂ ಒಂದು ಶಕ್ತಿ ಬೇಕು. ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೂ ಒಂದು ಶಕ್ತಿ ಇರಬೇಕು ನಮ್ಮಲ್ಲಿ. ಇಲ್ಲಾಂದರೆ ಬಾಬಾ ಬಲೆ ಬರ್ತಾರೆ ನಮ್ಮ ಎದುರುಗಡೆ, ನಾವು ಕಣ್ಣು ಮುಚ್ಕೊಂಡಿರ್ತೀವಿ. ವಾಪಸ್ ಬೇರೆ ಯಾವ ಮಗು ಕರೀತಾ ಇರ್ತಾರೆ ಅಲ್ಲಿ ಹೋಗ್ಬಿಡ್ತಾರೆ. ಕಣ್ಣು ಮುಚ್ಕೊಂಡ್ರೆ ನಾನೇನು ಮಾಡಲಿ ಮಕ್ಕಳೇ ಅಂತಾರೆ ಬಾಬ್ರವರು. ಅದಕ್ಕೆ ಜಾಗೃತ ಸ್ಥೂಲ ಕಣ್ಣುಗಳು ಓಪನ್ ಇದೆ. ಎದುರುಗಡೆ ಬಾಬರವರನ್ನೇ ನೋಡ್ತಾ ಇದೆ. ದಿವ್ಯ ನೇತ್ರ ಬಾಪ್ ದಾದಾರವರನ್ನ ವಚನದಲ್ಲಿ ನೋಡ್ತಾ ಇದೆ. ಅನುಭವ ಮಾಡ್ತಾ ಇದ್ದೀವಿ. ಬಾಬಾ ನೋಡ್ತಾ ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿರುವ ಮುದ್ದಾದ ಫರಿಸ್ತೆಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರಿದ್ದೀವಿ. ಕೋಟಿಯಲ್ಲಿ ಕೆಲವರು ಪರಮಾತ್ಮ ಸಮೀಪದ ರಾತ್ರಿಗಳು ಜಾಗೃತ ಅವಸ್ಥೆಯಲ್ಲಿರುವರು. ಬಾಬಾ ಸದಾ अपने को ಸ್ವದರ್ಶನ ಚಕ್ರಧಾರಿ ಆತ್ಮಾಯ ಅನುಭವ ಕರ್ತೆ ಹೋ. ನಿಮ್ಮನ್ನು ನೀವು ಸದಾ ಸ್ವದರ್ಶನ ಚಕ್ರಧಾರಿ ಆತ್ಮ ಅಂತ ಅನುಭವ ಮಾಡ್ತೀರಾ? ದಿನ ಮಾಡ್ತೀವಿ ಬಾಬಾ. ಹೇಗೆ ದಿನ ಮಾಡ್ತೀವಿ ಬಾಬಾ? ದಿನ ಮಾಡ್ತೀರಿ ಶಿವಪ್ರಸಾದನವರು? ವಂಡರ್ಫುಲ್. ದಿನ ಮಾಡ್ತೀರಿ? ವೆರಿ ಗುಡ್. ಬಾಬನ ವಿಶೇಷ ಪುಟಾಣಿ ಫರಿಸ್ತ. ಎವ್ರಿ ಡೇ ಮಾಡ್ತೀರಿ? ಸುವರ್ಣಕ್ಕವರು, ಸತ್ಯಭಾಮಕ್ಕವರು ಸ್ವದರ್ಶನ ಚಕ್ರವನ್ನು, ಜಯ ಶ್ರೀನಿವಾಸಕ್ಕವರು ಪಕ್ಕ. ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಯಾವ್ಯಾವ ಮಕ್ಕಳು ಸ್ಪಂದಿಸ್ತಾ ಇದ್ದೀರಿ, ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಸುವರ್ಣಕ್ಕವರೇ, ರಾಜೇಶ್ವರಕ್ಕವರೇ, ವಂಡರ್ಫುಲ್. ಸದಾ अपने को ಸ್ವದರ್ಶನ ಚಕ್ರಧಾರಿ ಆತ್ಮ ಅನುಭವ ಕರ್ತೆ ಹೋ. ಎಸ್ ಬಾಬಾ ಅಂತಿದ್ದೀವಿ ನಾವೆಲ್ಲರೂ. ಜಾಗೃತ ಅವಸ್ಥೆಯಲ್ಲಿರುವ ಮುದ್ದಾದ ಪರಿಸ್ಥಿತಿಗಳು. ಮಂಗಳಾಕ್ಕವರೇ ವಂಡರ್ಫುಲ್. ಸರೋಜಕ್ಕವರು ವಂಡರ್ಫುಲ್. ಸೂರ್ಯಕ್ಕವರು ಸ್ವದರ್ಶನ ಚಕ್ರ ಅನುಭವ ಮಾಡ್ತೀರಿ. ವೆರಿ ಗುಡ್. ಶಕುಂತಲಕ್ಕವರು, ವೀಣಾಕ್ಕವರು, ವೆರಿ ಗುಡ್. ಅನ್ನಪೂರ್ಣಕ್ಕವರು ಮಾಡ್ತೀರಿ. ವೆರಿ ಗುಡ್. ಸುಲೋಚನಕ್ಕವ್ರು ಮಾಡ್ತೀರಿ. ಕಮಲಾಕ್ಕವ್ರು ಮಾಡ್ತೀರಿ. ವಾಹ್ 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 ವಾಹ್. ಹಾಗಾದರೆ ನಾವು ಬಾಬರವರೆಗೆ ಸ್ಪಂದಿಸ್ತಾ ಇದ್ದೀವಿ. ಸುಮಂಗ್ಲಕ್ಕವ್ರೆ, ನಾವು ಸದಾ ಸ್ವದರ್ಶನ ಚಕ್ರಧಾರಿ ಅನುಭವ ಮಾಡ್ತೀವಿ ಅಂತ. स्वदर्शन चक्रधारी अर्थात जहाँ स्वदर्शन चक्र है वहाँ अनेक माया के चक्कर समाप्त हो जाते हैं. अंडरलाइन. ಹಾಗಾದರೆ ನಾವು ಮಾಡ್ತಾ ಇದ್ರೆ ಎಲ್ಲಿ ಸ್ವದರ್ಶನ ಚಕ್ರ ಇದೆ ಅಲ್ಲಿ ಅನೇಕ ತರಹದ ಮಾಯ ಚಕ್ರ ಹಾಕುವುದು ಇರುವುದಿಲ್ಲ, ಸಮಾಪ್ತಿ ಆಗಿಬಿಡ್ತದೆ ಅಂತಾರೆ ಬಾಬರು. तो माया के अनेक चक्रों से बचने वाले अर्थात स्वदर्शन चक्रधारी. ಹಾಗಾದರೆ ಮಾಯೆಯ ಅನೇಕ ಚಕ್ರಗಳಿಂದ, ಚಕ್ರ ಹಾಕ್ತಾ ಇರ್ತದೆ, ಈ ಚಕ್ರಲ್ಲಿ ಬೀಳ್ತೀರಿ, ಆ ಚಕ್ರದಲ್ಲಿ ಹೋಗಿ ಬೀಳ್ತಾರೆ ಅಂತ ಹೇಳ್ತಿರ್ತೀವಲ್ಲ. ಮಾಯೆ ಅನೇಕ ಚಕ್ರಗಳಿಂದ ಬಚಾವಾಗುವಂಥವ್ರಂದ್ರೇನು? ಸ್ವದರ್ಶನ ಚಕ್ರಧಾರಿ ಅಂತ. ಜಹ ಮಾಯಾ ಕೆ ಚಕ್ರ ಹೇ ವಹಾ ಸ್ವದರ್ಶನ ಚಕ್ರ ನಹಿ. ಎಲ್ಲಿ ಮಾಯ ಚಕ್ರ ಇದೆ ಅಂದರೆ ಅಲ್ಲಿ ಸ್ವದರ್ಶನ ಚಕ್ರ ಇಲ್ಲ ಅಂತ ಅರ್ಥ. ಮಾಯ ಬೆನ್ನು ಹತ್ತಿದೆ, ಮಾಯಿಂದ ಹೊಡೆತ ತಿಂತಿದ್ದೀವಿ ಅಂದರೆ ನಾವು ಸ್ವದರ್ಶನ ಚಕ್ರ ಮಾಡ್ತಾ ಇಲ್ಲ, ತಿರುಗಿಸ್ತಾ ಇಲ್ಲ ಅಂತ. ಸ್ವದರ್ಶನ ಚಕ್ರ ತಿರುಗಿಸ್ತಾ ಇಲ್ಲ, ಚಕ್ರ ಅಲ್ಲೇ ಸುಮ್ಮನೆ ಕೂತ್ಕೊಂಡಿದೆ, ಮಾಯ ಹೊಡೆತ ತಿಂತಾ ಇದ್ವಿ ಅಂತ ಅರ್ಥ.
बाबा ಏನು ಹೇಳಿದ್ರು, जहाँ माया के चक्कर है वहाँ स्वदर्शन चक्र नहीं है, क्योंकि स्वदर्शन चक्र शक्तिशाली है। इस शक्तिशाली चक्र के आगे माया स्वतः ही भाग जाती है। ಯಾಕಪ್ಪ ಅಂದರೆ ಸ್ವದರ್ಶನ ಚಕ್ರ ಶಕ್ತಿಶಾಲಿಯಾಗಿದೆ. ಈ ಶಕ್ತಿಶಾಲಿ ಚಕ್ರದ ಮುಂದೆ ಮಾಯೆ ಸ್ವತಃ ಓಡ್ ಹೋಗ್ಬಿಡ್ತದೆ, ಭಾಗ ಜಾತಿ ಹೇ ಅಂತಾರೆ ಬಾಬರವರು. ಸ್ವದರ್ಶನ ಚಕ್ರಧಾರಿ ಮುಂದೆ ಮಾಯೆ ಓಡ್ ಹೋಗುತ್ತೆ, ಹೆದರ್ಕೊಂಡು ಓಡೋಗುತ್ತೆ, ಭಾಗ ಜಾತಿ ಹೇ ಅಂತಾರೆ ಬಾಬರವರು. ತೋ ऐसे बने हो ना बच्चे, ಸ್ವದರ್ಶನ ಚಕ್ರಧಾರಿ ಈ ಥರ ಆಗಿದ್ದೀರಾ ಮಕ್ಕಳೇ ಅಂತಿದ್ದಾರೆ ಬಾಬರವರು. ಜಿ ಬಾಬಾ ಅಂತಿದ್ದೀವಿ ನಾವೆಲ್ಲ, ಆಗಿದ್ದೀವಲ್ವಾ. ಸ್ವಪ್ನ ಮೇ ಬಿ ಮಾಯಾ ಕ ಚಕ್ಕರ್ ವಾರ್ ನ ಕರೆ, ಸ್ವಪ್ನದಲ್ಲೂ ಮಾಯಾ ಚಕ್ಕರ್ ಯುದ್ಧ ಮಾಡಿಕೊಡ್ದು. ಹೇಗೆ ಸ್ವಪ್ನ ಬೀಳ್ತದೆ, ಯಾರನ್ನೋ ಹೊಡಿತಾ ಇರ್ತೀರಿ, ಸ್ವಪ್ನ ಬೀಳ್ತದೆ ಅಂದರೆ ಕನಸಲ್ಲಿ, ಕನಸಲ್ಲೂ ಕೂಡ ಮಾಯೆ ಚಕ್ಕರ್ ಇರ್ಕೊಡೋದು ಅಂದರೆ ಏನು, ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇರ್ತೀವಿ. ಸ್ವಪ್ನದಲ್ಲಿ ಪವಿತ್ರತೆ ಖಂಡಿತ ಆಗ್ತಾ ಇರ್ತದೆ, ಸ್ವಪ್ನದಲ್ಲಿ ಪವಿತ್ರತೆ ಅಷ್ಟೇ ಅಲ್ಲ, ಕ್ರೋಧ ಬರ್ತಿರ್ತದೆ ಸ್ವಪ್ನದಲ್ಲಿ, ಲೋಭ ಇರ್ತದೆ ಸ್ವಪ್ನದಲ್ಲಿ, ಈರ್ಷೆ ಇರ್ತದೆ ಸ್ವಪ್ನದಲ್ಲಿ. ಅವೆಲ್ಲ ಮಾಯೆ ಚಕ್ಕರ್. ಈ ಮಾಯೆ ಚಕ್ರೆಲ್ಲ ಇರ್ಕೊಡ್ದು ಇರುವುದಿಲ್ಲ ಯಾವಾಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿರ್ತೀರಿ, ಆವಾಗ ಇವೆಲ್ಲ ಇರುವುದಿಲ್ಲ. ಮಾಯೆ ಚಕ್ರ ಸ್ವಪ್ನದಲ್ಲೂ ಇರುವುದಿಲ್ಲ, ಇರಬಾರ್ದು. ಇದೆ ಅಂದರೆ ಸ್ವದರ್ಶನ ಚಕ್ರ ಅಲ್ಲ, ಸ್ವದರ್ಶನ ಚಕ್ರಧಾರಿ ಅಲ್ಲ ನೀವು ಅಂತಿದ್ದಾರೆ ಬಾಬ್ರವ್ರು. ಹಾಗಾದರೆ ಯಥಾರ್ಥವಾಗಿ ಸ್ವದರ್ಶನ ಚಕ್ರ ತಿರುಗಿಸ್ತಾ ಇಲ್ಲ ನಾನು ಅಂತ ಅರ್ಥ. ಸ್ವಪ್ನದಲ್ಲಿ ಏರುಪೇರು ಆಗ್ತಾ ಇದೆ ಅಂದರೆ ಅರ್ಥ ಆಗ್ತಿದೆಯಲ್ವ ನಮಗೆಲ್ರಿಗೂ. ಜಿ ಬಾಬಾ ಏನು ಹೇಳಿದ್ರು ಬಾಬರು, ಮಾಯೆ ಸ್ವತಃ ಓಡ್ ಹೋಗ್ತದೆ ನಾವು ಒಂದು ವೇಳೆ ಸ್ವದರ್ಶನ ಚಕ್ರಧಾರಿಗಳಾಗಿದ್ದರೆ. ಈ ಥರ ನೀವು ಆಗಿದ್ದೀರಾ ಅಂತ ಕೇಳ್ತಾ ಕೇಳ್ತಾ ಏನಾದರೂ ಸ್ವಪ್ನದಲ್ಲಿಯೂ ಕೂಡ ಮಾಯೆ ಚಕ್ಕರು ಯುದ್ಧ ಮಾಡಿಕೊಡ್ದು. ಪಹಲೆ ಬಿ ಸುನಾಯಾ ಹೈ ಕಿ जो बाप के गले का हार है वह कभी माया से हार खा नहीं सकता. ನಾನು ಮೊದಲೇ ಹೇಳಿದ್ದೀನಿ ಮಕ್ಕಳೇ, ಏನಪ್ಪ ಅಂದರೆ ಯಾವ ಮಗು ತಂದೆಯ ಕೊರಳಿನ ಹಾರವಾಗಿದೆ ಅಂಥವರು ಯಾವತ್ತೂ ಮಾಯೆಯಿಂದ ಅಂದರೆ ಸೋಲನ್ನು ಉಣ್ಣುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬರು. ಉಣ್ಲಿಕ್ಕೆ ಸಾಧ್ಯ ಇಲ್ಲ, ಸೋಲನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ. ಅಗರ್ माया से हार खाते हैं तो बाप के गले का हार नहीं बन सकेंगे. ಒಂದು ವೇಳೆ ಸೋಲನ್ನು ಅನುಭವಿಸ್ತಿದ್ರಿ ಅಂದರೆ, ಸೋಲನ್ನು ಅನುಭವಿಸೋದಂದ್ರೆ ಹೆಂಗೆ, ಯಾವ ಥರ ಕಂಡುಹಿಡಿಯೋದು, ಅದನ್ನು ಗುರುತಿಸುವ ಶಕ್ತಿ ಯಾರಿಗಿದೆ? ಸೋಲು, ನಾವು ಸೋಲು ಉಣ್ತಿದ್ದೀವಿ ಅಂದರೆ ಯಾವುದರಲ್ಲಿ ಸೋಲು ಅನ್ನೋದು ನಾವು ಅಂಥದ್ದೇನು ನಡೀತಿರ್ತದೆ, ರೇಸ್ ನಡೀತಿರ್ತದೆ ನಮ್ಮ ಜೀವನದಲ್ಲಿ. ಸೋಲ್ ಅಂದರೆ ಏನು? ಸೋಲನ್ನು ಯಾವುದರಲ್ಲಿ ನಾವು ಸೋಲು ಒಪ್ಪುತ್ತೀವಿ ಅಂದರೆ, ಬಾಬಾ ಹೇಳಿರ್ತಾರೆ, ಬಾಬಾ ಏನು ಮಕ್ಕಳೇ ಕ್ರೋಧ ಮಾಡಿಬಿಡ್ರಿ, ಮಕ್ಕಳೇ ವಿಕಾರಿ ದೃಷ್ಟಿಯನ್ನು ಹೊಂದಬೇಡ್ರಿ ಅಂದಿರ್ತಾರೆ. ಓಕೆ, ಸಡನ್ನಾಗಿ ಯಾವುದೋ ದೇಹದಾರಿ ಬರ್ತಾರೆ, ನಮ್ಮ ದೃಷ್ಟಿ ದೇಹದ ಮೇಲೆ ಹೋಗ್ತದ, ಹೋಯ್ತು, ಬೇಡ ಬೇಡ ಅಂದರು, ದೃಷ್ಟಿ ಹೋಯ್ತು ಅಂದ್ರೆ ಸೋತ್ರಿ ಅಂತ. ದೃಷ್ಟಿ ಹೋಗ್ತಾ ಇಲ್ಲ ಅಂದರೆ ಗೆದ್ವಿ ಅಂತ. ಸೋಲು ಗೆಲುವು ಇದಾಗಿದೆ, ಸೂಕ್ಷ್ಮವಾಗಿದೆ. ಅರ್ಥ ಆಗ್ತಿದೆಯಲ್ವಾ? ಕ್ರೋಧ ಮಾಡಬಾರ್ದು ಅಂತ ಅಪ್ಪಾಜಿ ಹೇಳಿದ್ದಾರೆ. ಯಾರೋ ತಮಗೆ ಹೀಯಾಳಿಸ್ತಾ ಇದ್ದಾರೆ, ಸಡನ್ನಾಗಿ ವಾಯ್ಸ್ ರೈಸ್ ಮಾಡಿದ್ವಿ, ಕ್ರೋಧ ಮಾಡಿದ್ವಿ ಅಂದರೆ ಸೋಲನ್ನು ಒಪ್ಕೊಂಡ್ವಿ. ಸೋತ್ವಿ ನಾವು, ಸೋಲನ್ನು ಉಂಡ್ವಿ ಅಂತ ಅರ್ಥ ಆಗ್ತಿದೆಯಲ್ವ ಎಲ್ರಿಗೂ? ಸೋಲೋದಂದರೆ ಹೀಗೆ ಸೋಲ್ತಿದ್ವಿ ಸೂಕ್ಷ್ಮವಾಗಿ. ಸೋಲ್ ಕುಡ್ದು ಹಾರ್ ಖಾತೆ ಹೇ ತೋ ಬಾಪ್ ಕೆ ಗಲೆ ಕಾ ಹಾರ್ ನಹಿ ಬನ್ ಸಕ್ತೆ. ಒಂದು ವೇಳೆ ಸೋಲು ಉಣ್ತಾ ಇದ್ದೀರಿ ಅಂದರೆ ಮಕ್ಕಳೇ, ನೀವು ಪರಮಾತ್ಮ ನಾನು ನನ್ನ ಕೊರಳಿನ ಮಾಲೆ ಆಗಲಿಕ್ಕೆ ಸಾಧ್ಯವಿಲ್ಲ ನೀವು ಅಂತಾರೆ. ತೋ ಗಲೆ ಕಾ ಹಾರ್ ಹಿ ಯಾ ಹಾರ್ ಕಾನೆ ವಾಲೆ ಹೋ. ಬಾಬಾ ಕೇಳ್ತಿದ್ದಾರೆ, ತಾವೆಲ್ಲರೂ
ಕೊರಳಿನ ಹಾರವಾಗಿದ್ದೀರೋ ಅಥವಾ ಸೋಲನ್ನುಣ್ಣುವಂಥವರಾಗಿದ್ದೀರೋ ಕೇಳ್ತಿದ್ದಾರೆ ಬಾಬರವರು. ನಾವೆಲ್ಲರೂ ನೋ ಬಾಬಾ, ನಾವಂತೂ ನಿಮ್ಮ ಕೊರಳಿನ ಹಾರವಾಗಿದ್ದೇವೆ, ನಾವು ಸೋಲನ್ನುಣ್ಣೋರು ಅಲ್ಲವೇ ಅಲ್ಲ. ಪ್ರಾಕ್ಟಿಕಲ್ ನಿನ್ನ ಕೊರಳಿನ ಹಾರವಾಗಿದ್ದೇವೆ. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಬಾಬಾ ಹೇಳ್ತಿದ್ದಾರೆ. बाप ने सभी बच्चों को महावीर विजयी बनाया, एक भी कमजोर नहीं. तो महावीर की निशानी है यहाँ स्वदर्शन चक्र. बाबा ನೀವೆಲ್ಲ ಮಕ್ಕಳಿಗೆ ಮಹಾವೀರ ವಿಜಯಿಯನ್ನಾಗಿ ಮಾಡಿದ್ದೇನೆ. ಒಬ್ಬರು ಬಲಹೀನರಲ್ಲ ನೀವು, ಒಬ್ಬರು ಬಲಹೀನರಲ್ಲ ನಾವು. ಬಲಹೀನರ ನಾವು? ಶ್ರೀನಿವಾಸಕ್ಕವರೇ, ಬಲಹೀನರ ನಾವು ಇಲ್ಲ ತಾನೇ? ಸ್ಟ್ರಾಂಗ್, ಮಹಾವೀರನೀಯರು. ಹೌದು ಅಲ್ವೋ? ಬಾಬಾ ಗ್ಯಾರಂಟಿ ಕೊಟ್ಟಿದ್ದಾರೆ. ಮಹಾವೀರನೀಯರು ನಾವು. ಕರೆಕ್ಟಾ? ನಿಜವಾಗ್ಲೂ ಮಹಾವೀರನೀರ ಮಹಾವೀರ್ ವಿಜಯಿ ಮಾಡಿದ್ದಾರೆ ಬಾಬರವರು. ಒಬ್ಬರು ಒಂದೇ ಒಂದು ಬಲಹೀನತೆಯೂ ಇಲ್ಲ. ಹಾಗಾದರೆ ಮಹಾವೀರರ ಗುರುತಾಗಿದೆ ಏನು? ಸ್ವದರ್ಶನ ಚಕ್ರ. ಮಹಾವೀರರಂತ ಯಾರನ್ನು ಹೇಳ್ತೀರಿ ಅವರು ಸೋದರ್ಶನ ಚಕ್ರವನ್ನು, ಅಂದರೆ ಅವರ ಗುರುತೇ ಸ್ವದರ್ಶನ ಚಕ್ರ. ನಮ್ಮ ಹತ್ರ ಸ್ವದರ್ಶನ ಚಕ್ರ ಸದಾ ತಿರುಗ್ತಾ ಇರ್ತದೆ ಸೆಕೆಂಡ್ ಬೈ ಸೆಕೆಂಡ್, ಅವರ್ಲಿ ಒನ್ಸ್. ಸ್ವದರ್ಶನ ಚಕ್ರ, ಸ್ವದರ್ಶನ ಚಕ್ರಧಾರಿ ಆತ್ಮ. ಅರ್ಥ ಆಗ್ತಿದೆಯಾ? ವಿಜಯಿಯಾಗಿರ್ತೀವಿ, ಸಹಜ ವಿಜಯಿಯಾಗಿರ್ತೀವಿ. ಸದಾ ಸ್ವದರ್ಶನ್ ಚಕ್ರ ಚಲ್ತಾ ರಹೆ ತೋ ಸ್ವತಃ ಸಹಜ ವಿಜಯಿ रहेंगे. ಸದಾ ಸ್ವದರ್ಶನ ಚಕ್ರ ತಿರುಗ್ತಾ ಇರಬೇಕದು. ನಾನಾತ್ಮ ಪರಮಧಾಮ ನಿವಾಸಿ ಜ್ಯೋತಿರ್ಬಿಂದು ಜ್ಞಾನ ಸಿಂಧು ಅವರಿಂದ ಅಗ್ನಿಯನ್ನು ಪಡೆದುಕೊಂಡು ಪರಮಧಾಮದಿಂದ ನಾನಾತ್ಮ ಸ್ವರ್ಗದಲ್ಲಿ ಅವತರಿಸ್ತಾ ಇದ್ದೇನೆ. ಆಕಾರಿ ನಾನಾತ್ಮ ಸಾಕಾರ ಪ್ರಪಂಚದಲ್ಲಿ ಸ್ವರ್ಗದಲ್ಲಿ ಪ್ರವೇಶ ಮಾಡಿದ ತಕ್ಷಣವೇ ನಾನಾತ್ಮ ಆದಿದೇವತಾ ಸ್ವರೂಪದ ಅನುಭವ ಮಾಡ್ತಾ ಪೂಜ್ಯ ಸ್ವರೂಪಕ್ಕೆ ಬರ್ತೇನೆ. ಪೂಜ್ಯ ಸ್ವರೂಪದಲ್ಲಿ ವಿಘ್ನ ವಿನಾಶಕ್ ಮಹಾವೀರ ಹನುಮಾನ್ ರೂಪದಲ್ಲಿ ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕ ಪೂಜಿಸಲ್ಪಡ್ತೇನೆ. ಆಮೇಲೆ ಪೂಜ್ಯ ಸ್ವರೂಪದಿಂದ ನಾನು ಆತ್ಮ ಬ್ರಾಹ್ಮಣನಾಗ್ತೇನೆ. ಬ್ರಾಹ್ಮಣ ಪರಮಾತ್ಮನ ಪಾಲನೆಯಲ್ಲಿ ಫಲೀಭೂತನಾಗ್ತಾ ಹೋಗ್ತೇನೆ. ಬ್ರಾಹ್ಮಣನಿಂದ ತಪಸ್ ಮಾಡ್ತಾ ನಾನು ಆತ್ಮ ಫರಿಸ್ತಾ ಆಗ್ತೇನೆ. ಹೀಗೆ ಈ ಒಂದು ಚಕ್ರ ತಿರುಗಿಸ್ಬೇಕು. ನಿರಂತರ ಸ್ವದರ್ಶನ ಚಕ್ರಧಾರಿಗಳು ನಾವು ಆಗಬೇಕು ಅಂತಾರೆ ಬಾಬ್ರವರು. ನಿರಂತರ ಸ್ವದರ್ಶನ ಚಕ್ರ ಅದು ನಮ್ಮನ್ನೇನು ಮಾಡ್ತದೆ? ಸ್ವತಃ ಸಹಜವಾಗಿ ವಿಜಯಿಯನ್ನಾಗಿ ಮಾಡ್ತದೆ. ಎಲ್ಲದರಲ್ಲೂ ಗೆಲ್ತಾ ಹೋಗ್ತೀವಿ ನಾವು ಪ್ರಾಕ್ಟಿಕಲ್ ಆಗಿ. ವಹ ಬಾಪ್ ಕಿ ವಿಶೇಷತಾ ಹೈ ಜೋ ಸಭೀ ಕೋ ಚಕ್ರಧಾರಿ ಬನಾತೆ ಹೇ. ಇದು ಪರಮಾತ್ಮನ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ಮಕ್ಕಳನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತೀನಿ ನಾನು ಅಂತಾರೆ ಬಾಬ್ರವರು. ಅಲ್ವಾ? ಯಾರ್ದು ಮುಖಾಂತರ ಹೇಗೋ ಒಟ್ಟಾರೆ ನಮಗೆ ತಿಳಿಸಿ ಅನುಭವ ಮಾಡಿಸ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಅನುಭವ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಮಾಡ್ತಾ ಇದೀವೋ ಇಲ್ಲೋ? ಬನಾತೆ ಹೇ ಬಾಬಾ. ಸಭಿಕೋ ಶ್ರೇಷ್ಠ ಭಾಗ್ಯವಾನ್ ಬನಾತೆ ಹೇ. ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತಾರೆ ಮತ್ತು ಶ್ರೇಷ್ಠ ಭಾಗ್ಯವಂತರನ್ನಾಗಿ ಕೂಡ ಮಾಡ್ತಾರೆ. ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆಗ್ತಾ ಇದ್ದೀವ ನಾವು ಸ್ವದರ್ಶನ ಚಕ್ರಧಾರಿಗಳು? ಶ್ರೇಷ್ಠ ಭಾಗ್ಯವಂತರು ಆಗ್ತಾ ಇದ್ದೀವ? ನಿಜವಾಗ್ಲೂ ಆಗ್ತಾ ಇದ್ದೀವ? ಚೆಕ್ ಮಾಡ್ಕೊಳ್ತಾ ಇದ್ದೀವ ನಾವು? ಆಗ್ತಾ ಇದ್ದೀವಿ ಬಾಬಾ, ಪಕ್ಕ. ನೀವೇ ಬೆನ್ನು ಹತ್ತಿದ್ದೀರ. ಪ್ರತಿನಿತ್ಯ ನೀನು ಬ್ರಹ್ಮಾಂಡವನ್ನು ಬಿಟ್ಟು ಬಂದು ಸರ್ವ ವರದಾನಗಳಿಂದ ಭರ್ಪೂರ ಮಾಡ್ತಾ ಇದೆಯಾ ನೀನು ನನ್ನನ್ನು. ನಾನಾಗಲಿಲ್ಲ ಅಂದರೆ ಇನ್ಯಾರಾಗ್ತಾರೆ ವಿಜಯಿ? ಇನ್ಯಾರಾಗ್ತಾರೆ ಭಾಗ್ಯಶಾಲಿ? ಇನ್ಯಾರಾಗ್ತಾರೆ ಸ್ವದರ್ಶನ ಚಕ್ರಧಾರಿ? ನಾನೇ ಬಾಬಾ, ನಾನೇ ಆಗ್ತಾ ಇದ್ದೀನಿ. ಪ್ರಾಕ್ಟಿಕಲ್ ಆಗಿ ಆಗ್ತಾ ಇದ್ದೀವಿ ನಾವೆಲ್ಲರೂ ಬಾಬ್ರವ್ರಿಗೆ.
ಪರಮಾತ್ಮನ ಗುಂಗು ಹಿಡ್ಕೊಂಡ್ಬಿಟ್ಟಿದೆ ನಮ್ಮೆಲ್ರಿಗೂ. ಹಿಡ್ಕೊಂಡಿದೆ ಇಲ್ವೋ? ಪಕ್ಕ. ಸ್ವದರ್ಶನ ಚಕ್ರಧಾರಿಗಳೇ, ಭಾಗ್ಯವಂತರೇ, ನಿರಂತರ ಪರಮಾತ್ಮ ಗುಂಗು ಪ್ರತಿಯೊಂದು ಮಗುವಿನಲ್ಲಿದೆ. ಸ್ವದರ್ಶನ ಚಕ್ರಧಾರಿಗಳು ಭಾಗ್ಯವಂತರು. ಬಾಪ್ ಕಿಸಿ ಕೋ ಬಿ ಕಮ್ ನಹಿ ಬನಾತೆ, ಯಾರನ್ನೂ ಕಡಿಮೆ ಮಾಡುವುದಿಲ್ಲ. ಎಲ್ರಿಗೂ ಭರ್ಭರ್ ಬಾಬಾ ಝೋಲಿ ಭರ್ಭರ್ ಕರ್ ದೇಂಗೆ, ಎಲ್ರಿಗೂ ಈಕ್ವಲ್ ಆಗಿ ಕೊಡ್ತೀನಿ ಅಂತಾರೆ. ಯಾರು ಕಮ್ಮಿ ಅಂತ ನೋಡೋಂಗೇ ಇಲ್ಲ ನಾನು. ಪ್ರತಿಯೊಂದು ಮಗು ಪವರ್ಫುಲ್ಲೇ ನನಗೆ. ನನ್ನ ಮುದ್ದಾದ ಪರಿಸ್ಥಿತಿಗಳು ನೀವು. ವಿಶ್ವದ ಮುಂದೆ ಪವರ್ಫುಲ್ಲೇ ನೀವು. ಬಾಬಾ ಗೊತ್ತು ಅದು ನಾವು ಪವರ್ಫುಲ್ ಅಂತ. ನಾವು ಅಂದ್ಕೊಳ್ತಿರ್ತೀವಿ ನಮ್ಮಲ್ಲಿ ಶಕ್ತಿ ಇಲ್ಲ, ನಾವು ಯೋಗ ಮಾಡೋಕ್ಕಾಗ್ತಾ ಇಲ್ಲ, ಅಮೃತವೇಳೆ ಮಾಡೋಕ್ಕಾಗ್ತಾ ಇಲ್ಲ, ಮುರಳಿ ಕೇಳೋಕ್ಕಾಗ್ತಾ ಇಲ್ಲ, ಬ್ಯುಸಿ ಬರೀ ಲೌಕಿಕ ಪರಿವಾರದಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಏನು ಜೀವನನೋ ಏನೋ. ಈ ಥರ ಬಂಧನದ ಒಂದು ಗುಂಗಲ್ಲ, ಬಂಧನ ಮುಕ್ತರಾಗಿದ್ದೀವಿ ನಾವು. ಬಂಧನ ಮುಕ್ತರಂದರೆ ನ್ಯಾರ ಅವ್ರ ಪ್ಯಾರ ಈಶ್ವರಿ ಸೇವೆ ಅಂದ್ಕೊಳ್ಳೋದು, ಸೇವೆ ಮಾಡೋದು, ಮತ್ತು ಡಿಟ್ಯಾಚ್ ಆಗೋದು, ಸೇವೆ ಮಾಡೋದು, ಡಿಟ್ಯಾಚ್ ಆಗೋದು, ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗುವುದು. ಇದು ಪ್ರಾಕ್ಟಿಕಲ್ ಅಭ್ಯಾಸ ಮಾಡಬೇಕು ನಾವು. ಬಹಳ ಕಾಲದ ಅಭ್ಯಾಸದ ಅವಶ್ಯಕತೆ ಇದೆ. ಬಾಬಾ ಭಾಗ್ಯವಂತರನ್ನಾಗಿ ಮಾಡಿದ್ದೀನಿ, ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ವಿ, ಸಹಜ ಯೋಗಿಗಳನ್ನಾಗಿ ಮಾಡಿದ್ವಿ. ತಂದೆ ಯಾರಿಗೂ ಕಡಿಮೆ ಮಾಡುವುದಿಲ್ಲ, ಯಾರಿಗೆ ಕಡಿಮೆ ಕೊಟ್ಟಿಲ್ಲ. ಬಾಪ್ ಏಕ ಜೈಸಾ ಸಭಿ ಕೋ ಮಾಲಾ ಮಾಲ್ ಬನಾತೆ ಹೇ. ಒಬ್ಬರು ಪರಸ್ಪರ ನೋಡಿ ಎಲ್ಲರೂ ಒಂದೇ ತರಹ ಮಾಲಾ ಮಾಲ್ ಮಾಡ್ತೀನಿ ಅಂತಿದ್ದಾರೆ ಬಾಬ್ರವರು. ಎಲ್ರಿಗೂ ಒಂದೇ ಥರ ಮಾಲಾ ಮಾಲ್ ಮಾಡ್ತೀನಿ. ಇನ್ನೆಷ್ಟು ನಮಗೆ ವರದಾನಗಳು ಬೇಕು ಪರಮೇಶ್ವರನಿಂದ. ಒಬ್ಬರನ್ನು ಬಿಡಲ್ಲ, ಎಲ್ಲರನ್ನೂ ಮಾಲಾಮಾಲ್ ಮಾಡ್ತೀನಿ. ಯಾರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ರು, ನಿಶ್ಚಯ ಬುದ್ಧಿಯವರಿಗಿದ್ರಿ, ಅವ್ರಿಗೆ ಮಾಲಾಮಾಲ್ ಮಾಡ್ತೀನಿ ಅಂತಿದ್ದಾರೆ ಬಾಬರವರು. ಮಾಲಾಮಾಲ್ ಅಂದರೆ ಪುಣ್ಯಾತ್ಮರನ್ನಾಗಿ ಮಾಡುವಂಥದ್ದಂತ. ಎಲ್ಲ ಮಿರಾಕಲ್ ಅವ್ರ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ, ಪ್ರತಿ ಕಾರ್ಯದಲ್ಲಿ ಸಿದ್ಧಿನೇ ಸಿದ್ಧಿ, ಸಂಕಲ್ಪದಲ್ಲಿ ಸಿದ್ಧಿನೇ ಸಿದ್ಧಿ. ಮಾಲಾಮಾಲ್ ಅಂದರೆ ಇದು ಪುಣ್ಯಾತ್ಮ ಅಂತ. ಬಾಬಾ ಏನು ಹೇಳಿದರು? ಎಲ್ರೂ ಒಂದೇ ತರಹ ಎಲ್ರಿಗೂ ಮಾಲಾಮಾಲ್ ಮಾಡ್ತೀನಿ ನಾನು. ಬಾಪ್ ಏಕ್ ಹಿ ಸಮಯ ಸಭೀ ಕೋ ಸಬ್ ಖಜಾನೆ ದೇತೆ. ಒಂದೇ ಸಮಯದಲ್ಲಿ ಎಲ್ಲ ಖಜಾನೆಯನ್ನು ಕೊಟ್ಬಿಟ್ಟಿದ್ದೀನಿ, ಎಲ್ಲ ಮಕ್ಕಳಿಗೆ ಕೊಟ್ಬಿಟ್ಟಿದ್ದೀನಿ ಅಂತಾರೆ ಬಾಬ್ರವರು. ಖಜಾನೆ ದೇತಾ ಹೇ, ಸಬ್ ಖಜಾನೆ ದೇತಾ ಹೇ, ಅಲಗ್ ನಹಿ ದೇತಾ. ಸಪ್ರೇಟ್ ಏನಾದರೂ ಕೊಡ್ತೀನಾ? ಇಲ್ಲ, ಎಲ್ರಿಗೂ ಒಂದೇ ಥರ ಒಂದೇ ಸಮಯದಲ್ಲಿ ನಾನು ಖಜಾನೆಯನ್ನು ಕೊಟ್ಟಿದ್ದೀನಿ. ಬಾಬಾ ಇವತ್ತು ಅಮೃತವೇಳೆ ಎಲ್ಲರಿಗೂ ಕೊಟ್ಟರಲ್ವ ನಮಗೆ. ಅಮೃತ ಏನು ಮಾಡಿದರು? ಎಲ್ಲ ಖಜಾನೆಗಳಿಂದ ಭರ್ಪೂರ ಮಾಡಿದರು, ಎಲ್ಲರಿಗೂ ಈಕ್ವಲ್ ಕೊಟ್ಟಿದ್ದೀನಿ ಅಂತಿದ್ದಾರೆ ಬಾಬ್ರವರು. ಎಲ್ಲರೂ ಈಕ್ವಲಾಗಿ ತೊಗೊಂಡ್ವಾ ನಾವು. ಎಲ್ರಿಗೂ ಈಕ್ವಲ್ ಟೈಮಲ್ಲಿ ಕೊಡ್ತೀನಿ ನಾನು. ಒಬ್ಬನೇ ಪರಮಾತ್ಮ, ಒಂದೇ ಸಮಯ ಎಲ್ರಿಗೂ ಈಕ್ವಲ್ ಖಜಾನೆಯನ್ನು ಕೊಡ್ತೀನಿ, ಸಪ್ರೇಟಾಗಿ ಕೊಡುವುದಿಲ್ಲ. ಆದರೆ ನಂಬರ್ ಯಾಕೆ ಚೇಂಜ್ ಆಗುತ್ತೆ? 1 2 3 4 ಅಂತ ತಗೊಳ್ಳೋದ್ರಲ್ಲಿ ನಂಬರ್ ಯಾಕಾಗತ್ತೆ? ಎಲ್ಲರೂ ಅಕ್ಯುರೇಟಾಗಿ ತೊಗೊಂಡ್ವಾ ನಾವು. ನಂಬರ್ ಕ್ಯೂ ಬಂತೆ? ಲೇನೆ ವಾಲೆ ನಂಬರ್ ವಾರ್ ಬನ್ ಜಾತೆ. ತೆಗೆದುಕೊಳ್ಳುವ ಸಮಯದಲ್ಲಿ ನಂಬರ್ ವಾರ್ ಆಗ್ತೀರಿ ಅಂತಾರೆ ಬಾಬ್ರವರು. ದೇನೆ ವಾಲಾ ನಂಬರ್ ವಾರ್ ನಹಿ ಬನಾತ. ಕೊಡುವಂಥವ್ರು ನಂಬರ್ ವಾರ್ ಅಂತ ಮಾಡುವುದಿಲ್ಲ, ತೆಗೆದುಕೊಳ್ಳುವಂಥವ್ರು ನಂಬರ್ ವಾರ್ ಆಗ್ತೀರಿ ನೀವು ಅಂತಾರೆ ಬಾಬ್ರವರು. ಬಾಪ್ ಸ್ನೇಹಿ ಸಹಯೋಗಿ ತೋ ಹೋ ಹಿ. ಎಲ್ಲರೂ ಪರಮಾತ್ಮ ಸ್ನೇಹಿ ಸಹಯೋಗಿ ಅಂತರೂ ಇದ್ದೀರಿ ಬಾಬಾ ಹೇಳ್ತಿದ್ದಾರೆ. लेकिन शक्तिशाली बनने में अंतर पड़ जाता है. ಸ್ನೇಹಿ ಇದ್ರಿ, ಸಹಯೋಗಿ ಇದ್ರೆ, ಅವ್ರು ಶಕ್ತಿಶಾಲಿ ಇಲ್ಲ. ಶಕ್ತಿಶಾಲಿ ಆಗೋದ್ರಲ್ಲಿ ಅಂತರ ಬೀಳ್ತಾ ಇದೆ ನನಗೆ ಅಂತಾರೆ ಬಾಬ್ರವರು. ಅಂತರ ಆಗ್ತಾ ಇದೆ, ಕಾಣಿಸ್ತಾ ಇದೆ ಅಂತರ ಅಂತಿದ್ದಾರೆ ಬಾಬ್ರವರು. शक्तिशाली बनने में अंतर पड़ जाता है. बाप दादा तो सबको महावीर रूप में देखता है. ನೋಡಿ ನಮ್ಮನ್ನೆಲ್ಲರೂ ಬಾಬಾ ಮಹಾವೀರ್, ಒಂದೊಂದು ಆತ್ಮ ಮಹಾವೀರ್ ಆತ್ಮ ಅಂತ ನೋಡ್ತೀನಿ, ಆ ದೃಷ್ಟಿಯಲ್ಲಿ ನೋಡ್ತೀನಿ ನಾನು ನಿಮ್ಮನ್ನು ಅಂತಿದ್ದಾರೆ ಬಾಬ್ರವರು. ಮಹಾವೀರ್ ಮಹಾವೀರನಿ ಮಹಾವೀರನಿ ಅಂತ ನೋಡ್ತಾರಂತೆ ಬಾಬ್ರವರು. ವಂಡರ್ಫುಲ್ ಅಲ್ವಾ? ಬಾಬಾ ಹೇಳ್ತಾ ಇದ್ದಾರೆ,
ಎಲ್ರೂ ಮಹಾವೀರ್ महावीर ಅಂತ ನೋಡ್ತೀನಿ ನಾನು ನಿಮ್ಮನ್ನ ಅಂತಾರೆ ಬಾಬಾ. सबको महावीर रूप में देखता है. अच्छा, सदा बाप की दिल में रहने वाले और सदा बाप को दिल पर बिठाने वाले, सदा बाप की दिल में रहने वाले हो, निरंतर योगी हो, निरंतर योगी हो, ನಿರಂತರ ಯೋಗಿ ಹೋ ಅಂತ ಹೇಳ್ತಾ ಬಾಪ್ ದಾದಾರವರು ಪ್ರತಿಯೊಂದು ಮುದ್ದು ಮುದ್ದಾದ ಫರಿಸ್ತೆಗಳನ್ನು ವಚನದಲ್ಲಿ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮುದ್ದು ಮುದ್ದಾದ ಫರಿಸ್ತೆಗಳನ್ನ ವಚನದಲ್ಲಿ ನೋಡ್ತಾ ಇದ್ದಾರೆ. ಎಲ್ಲರೂ ಇಂಡಿಪೆಂಡೆಂಟ್ ಆಗಿದ್ದೀವ ವಿಕಾರದಿಂದ. ವಿಕರ್ಮಗಳ ಮಾಡೋದ್ರಿಂದ, ಕೆಟ್ಟ ಕರ್ಮ ಮಾಡೋದ್ರಿಂದ ಎಲ್ಲರೂ ಪರಮಾತ್ಮನ ಸಮೀಪದ ರತ್ನಗಳು. ದೇಹದ ಬಾಣ ಅನ್ನೋದು 0 ಆಗಿದೆ. ನಾವು शिव बाबा की सेना अमर है, ಶಿವಬಾಬಾರ ಸೇನೆ ಅಮರ, ज्ञान की मशाल जल रही ಜ್ಞಾನದ ಟಾರ್ಚ್ स्वर्णिम होगा, ಭಾರತ ಮತ್ತೆ ಸ್ವರ್ಣಿಮ योग से ಆಗ್ತದೆ. जग बदलेगा, ಯೋಗದಿಂದ ಬದಲಾವಣೆ ಆಗ್ತದೆ. शिव शक्ति, ಶಿವಶಾಂತಿ, शिव ज्योति, ಶಿವಶಕ್ತಿ, वंदे ಜ್ಯೋತಿ, मातरम, ವಂದೇ ಮಾತರಂ, ವಂದೇ ಮಾತರಂ, वंदे मातरम. ಗೀತೆಯನ್ನು ಆಲಿಸಿ ಲಾಸ್ಟ್ ಬಾಬಾ योग की आग, ना शस्त्र न रक्त, बस शिव का राग. शिव शक्ति बने शक्ति जगाए, ज्ञान निभा से तुम हराए. वंदे मातरम, वंदे मातरम. ना जात पात ना भाषा का भेद, हम आत्माएं हैं शुद्ध प्रेम के वेद.
ಎಲ್ಲ ಮಕ್ಕಳನ್ನು, ಸ್ವತಂತ್ರ ಪಕ್ಷಿಗಳನ್ನು, ಫರಿಸ್ತೆಗಳನ್ನು, ಎಲ್ಲ ರಿಸ್ತಗಳಿಂದ ಮುಕ್ತರಾಗಿರುವ ಫರಿಸ್ತೆಗಳನ್ನು ವಚನದಲ್ಲಿ ಸಮೀಪದಲ್ಲಿ ಕರೆದು ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತಾ ವಿಜಯೀಭವದ ತಿಲಕವನ್ನು ಹಚ್ತಾ ರಕ್ಷಾ ಕವಚವನ್ನು ಚಾರ್ಜ್ ಮಾಡ್ತಾ ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದರ ಗೋಲ್ಡನ್ ಬ್ಯಾಡ್ಜನ್ನು ಪಡೆಯುತ್ತಾ ನಾವೆಲ್ಲರೂ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಈ ದಿನದ ಹೋಮ್ವರ್ಕ್ ಬಾಬಾ ಏನು ಕೊಟ್ಟಿದ್ದಾರೆ ನಮ್ಮೆಲ್ರಿಗೂ ಅಂದರೆ, ಸೆಕೆಂಡಿನಲ್ಲಿ ಪರಮಧಾಮಕ್ಕೆ ಹೋಗಿ ಯೋಗ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡಿ ಅಗ್ನಿಯಿಂದ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿಕೊಂಡು ಸೂಕ್ಷ್ಮ ವತನಕ್ಕೆ ಬಂದು ಆಕಾರಿ ಫರಿಸ್ತಾ ಆಗಿ, ಆಕಾರಿ ಫರಿಸ್ತಾ ಸ್ಟೇಜಲ್ಲಿ ಎದುರುಗಡೆ ಬಾಪ್ ದಾದಾರವರನ್ನು ನೋಡ್ತಾ, ಬಾಪ್ ದಾದಾರವರು ಮುಗುಳ್ನಗ್ತಾ ಪರಮಾತ್ಮ ತನ್ನ ವರದಾನಿ ಹಸ್ತವನ್ನು ತಲೆಯ ಮೇಲೆ ಇಡ್ತಾರೆ. ಮುಗುಳ್ನಗ್ತಾ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಶಕ್ತಿಯನ್ನು ತುಂಬುತ್ತಾ ಬಾಪ್ ದಾದಾರವರು ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಬಾಪ್ ದಾದಾರವರು ಅಂತರ್ಮುಖಿ ಆತ್ಮ ಭವ, ಅಂತರ್ಮುಖಿ ಆತ್ಮ ಭವ, ಅಂತರ್ಮುಖಿ ಆತ್ಮ ಭವ, ಅಂತರ್ಮುಖಿ ಆತ್ಮ ಭವ ಅಂದರೆ ಶಾಂತಿಯಲ್ಲಿ, ಶಾಂತಿಯ ಆಳದಲ್ಲಿ ಹೋಗಿ ಅಂತರ್ಮುಖಿಯಾಗಿ ಆತ್ಮವನ್ನೇ ನೋಡಿಕೊಳ್ಳುವಂತಹ ಆತ್ಮ ಅಂತ ಬಾಬರವರು ಅಂತರ್ಮುಖಿ ಆತ್ಮ ಭವದ ವರದಾನವನ್ನು ಕೊಡ್ತಾರೆ. ವರದಾನವನ್ನು ಪಡೆದುಕೊಂಡು ನಾನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಬರ್ತೇನೆ. ಸ್ಥೂಲ ಸಾಕಾರದಲ್ಲಿ ಬಂದು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗ್ತೇನೆ. ಅಂತರ್ಮುಖಿಯಾಗಿ ಕೂತ್ಕೊಳ್ತೇನೆ, ಅರ್ಥಾತ್ ಮನಸ್ಸನ್ನು ಶಾಂತ ಮಾಡ್ಕೊಳ್ತೇನೆ. ಬಾಹಿರ್ಮುಖತೆಯಲ್ಲಿ ಬರುವುದಿಲ್ಲ. ಬಾಹಿರ್ಮುಖತೆ ಅಂದರೆ ಹೊರಗಡೆ ಪ್ರಪಂಚದ್ದು ಮಾತುಗಳಲ್ಲಿ, ವಾಣಿಯಲ್ಲಿ ಬರುವುದಿಲ್ಲ. ಕಂಪ್ಲೀಟ್ ಅಂತರ್ಮುಖಿಯಾಗಿ ಮನನ ಚಿಂತನೆ ಮಾಡುವಂಥದ್ದು ಇಡೀ ದಿನ. ನಾವೆಲ್ಲ ಆತ್ಮಗಳು ಪ್ರತಿಯೊಂದು ಗಂಟೆಗೆ ಅಂತರ್ಮುಖಿಯಾಗಿದ್ದೇನೆ. ನಾನು ಆತ್ಮ ಅಂತರ್ಮುಖಿಯಾಗಿದ್ದೇನೆ. ಹೇಳುವುದರ ಜೊತೆ ಅನುಭವದಲ್ಲಿ ಬರುವಂಥದ್ದು. ಹೇಳುವುದರ ಜೊತೆ ನಾವು ಬಾಹಿರ್ಮುಖತೆಯಲ್ಲಿ ಬರಲೇಬಾರ್ದು. ಬಾಹಿರ್ಮುಖತೆ ಅಂದರೆ ವಾಣಿಯಲ್ಲಿ ಬರಬಾರ್ದು. ಯಾರಿಗೂ ಏನೋ ವಾಣಿಯಿಂದ ಮಾತನಾಡುವಂಗಿಲ್ಲ. ಓನ್ಲಿ ಕನ್ಸನ್ನೇ, ಓನ್ಲಿ ಬಾಯ್ಸನ್ನೇ, ಓನ್ಲಿ ಆತ್ಮಿಕ ಶಕ್ತಿ, ಶಾಂತಿಯ ಶಕ್ತಿಯಿಂದನೇ ಮಾತನಾಡುವಂಥದ್ದು ಇಡೀ ದಿನ ಪ್ರಾಕ್ಟೀಸ್. ಪ್ರತಿಯೊಂದು ಗಂಟೆಗೆ ನಾನು ಆತ್ಮ ಅಂತರ್ಮುಖಿಯಾಗಿದ್ದೇನೆ. ಪರಮಧಾಮಕ್ಕೆ ಹೋಗಬೇಕು, ಜ್ಞಾನ ಸೂರ್ಯನಿಂದ ಅಗ್ನಿ ಪಡಿಬೇಕು. ಆತ್ಮ ವಿಕರ್ಮಗಳನ್ನೆಲ್ಲ ಭಸ್ಮ ಮಾಡಿಕೊಂಡು ಸೂಕ್ಷ್ಮ ವತನಕ್ಕೆ ಬರ್ತಿದೆ. ಆಕಾರಿ ಫರಿಸ್ತಾ ಮುಗುಳ್ನಗ್ತಾ ನಿಲ್ತದೆ. ಬಾಪ್ ದಾದಾರವರ ವರದಾನಿ ಹಸ್ತ ತಲೆ ಮೇಲಿರ್ತಾರೆ. ಇಟ್ಟ ತಕ್ಷಣ ಅಂತರ್ಮುಖಿ ಆತ್ಮ ಭವದ ವರದಾನ ಕೊಡ್ತಾರೆ. ವರದಾನವನ್ನು ಪಡಿತೇವೆ. ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರಕ್ಕೆ ಬರ್ತೇವೆ. ಸ್ಥೂಲ ಸಾಕಾರಕ್ಕೆ ಬಂದು ಅಂತರ್ಮುಖಿಗಳಾಗಿ ಕೂತ್ಕೊಳ್ತೇವೆ. ಪ್ರತಿಯೊಂದು ಗಂಟೆಗೆ 21 ಬಾರಿ ನಾನು ಆತ್ಮ ಅಂತರ್ಮುಖಿಯಾಗಿದ್ದೇನೆ, ಅಂತರ್ಮುಖಿಯಾಗಿದ್ದೇನೆ, ಅಂತರ್ಮುಖಿಯಾಗಿದ್ದೇನೆ ಅಂತ ನಾನು ಸ್ವಮಾನವನ್ನು ಬರೆಯುವಂಥದ್ದು. ಬರೆಯೋಣಲ್ವಾ? ಎಲ್ಲರೂ ಮಾಡೋಣಲ್ವಾ? ಓಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ದೇಹದ ಬಾಣದಿಂದ ಯಾರೆಲ್ಲ ಇಂಡಿಪೆಂಡೆಂಟ್ ಆಗಿದ್ದೀರಿ,
ಮತ್ತು ವಿಕಾರಗಳಿಂದ ಯಾರೆಲ್ಲ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವನ್ನು ಪಡೆದಿದ್ದೀರಿ ಅವರೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಂ ಶಾಂತಿ, ಓಂ ಶಾಂತಿ, ಎಲ್ರಿಗೂ ಓಂ ಶಾಂತಿ, ಓಂ ಶಾಂತಿ.